ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಇವತ್ತು ನಿಮಗೆ ಒಂದು ವಿಶೇಷವಾದ ಒಂದು ವರದಿಯನ್ನು ಕೂಡ ಕೊಡುವುದಕ್ಕೆ ನಾನು ನಮ್ಮ ಬಲಿಗೆ ಗ್ರಾಮಕ್ಕೆ ಬಂದಿದ್ದೀನಿ. ಅದೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಬಲಿಗೆ ಗ್ರಾಮದ ಸುಮಾರು ಒಂದು 25 ಕುಟುಂಬಗಳ ಒಂದು ನೋವಿನ ಕತೆ. ಇವತ್ತು ಅದರ ಬಗ್ಗೆನೇ ನಾನು ಇವತ್ತು ಗ್ರೌಂಡ್ ರಿಪೋರ್ಟ್ಗೆ ನಾನು ಈ ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿನ ಸಮಸ್ಯೆ ಏನಂತ ಹೇಳಿದರೆ, 2019ರಲ್ಲಿ ಮಳೆರಾಯನ ಹಬ್ಬರಕ್ಕೆ ತುಂಬ ಗ್ರಾಮಗಳ ಅಂದರೆ ಕೆಲವು ಕಡೆ ಅಲ್ಲಲ್ಲಿ ಒಂದು ಜರೆ ಕುಸಿತ, ಪ್ರತಿಯೊಂದು ಮೇಲ್ಗಡೆ ಧರೆನೇ ಕೊಚ್ಕೊಂಡು ಹೋಗುವಂಥ ಈ ಗ್ರಾಮದಲ್ಲಿ ಕೆಲವೊಂದು ಭಾಗದಲ್ಲಿ ನಡೆದಿದೆ. ಅದೇ ರೀತಿ 2025ರಲ್ಲಿ ನಮ್ಮ ಈ ಭಾಗದಲ್ಲ ಬಲಿಗೆ ಗ್ರಾಮದ 25 ಕುಟುಂಬಗಳು ಇರುವಂತಹ ಗ್ರಾಮದಲ್ಲಿ 2025ರಲ್ಲಿ ಮಳೆರಾಯನ ಹಬ್ಬರಕ್ಕೆ ಜರಣೆ ಕುಸಿದು ಮನೆಯ ಹಿಂಭಾಗ ತನಕ ಬಂದಿತ್ತು. ಆ ಸಂದರ್ಭದಲ್ಲಿ ನೀವೇ ನೋಡ್ಬೋದು ವಿಡಿಯೋ ಯಾವ ಥರ ನೋಡಿ. ಮೇಲ್ಭಾಗದಿಂದ ಸುಮಾರು 50-60 ಅಡಿ ಹೈಟ್ ಇರ್ಬೋದು. ಅಲ್ಲಿಂದ ಜರೆ ಕುಸಿದು ಕೆಲ ಮನೆ ಭಾಗಕ್ಕೆ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಸುಮಾರು 1, 2, 3, 4 ಮನೆಗಳಿರುವ ಜಾಗದಲ್ಲಿ ಮೇಲ್ಗಡೆ ಭಾಗದಿಂದ ಕೆಳಗಡೆ ಭಾಗಕ್ಕೆ ಬಂದಿದೆ. ಇನ್ನೇನು 2 ಅಡಿ ದೂರದಲ್ಲಿರುವಂತಹ ಮನೆ ಮೇಲೇನೆ ಕುಸಿಯುವ ಅಂತ ಇತ್ತು. ಬಟ್ ಆ ಸಂದರ್ಭದಲ್ಲಿ ಮನೆ ಒಳಗಡೆ ಕೂಡ ಆ ಮನೆ ಕುಟುಂಬಸ್ಥರು ಕೂಡ ಇದ್ರು. ಪಕ್ಕದ ಮನೆಯವರು ಕೂಡ ಆ ಸಂದರ್ಭದಲ್ಲಿ ಅವರ ಮನೆ ಬಾಗಿಲಿಗೆ ಬಂದು ಜರೆ ಕುಸಿದೆ ಇದೆ, ನೀವು ಹೊರಗಡೆ ಬನ್ನಿ ಅಂತ ಕೂಡ ಮಾಹಿತಿಯನ್ನು ನೀಡಿದಾಗ ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಇಂಥ ವರದಿ ನಾವು ಕೆಲವು ವರ್ಷಗಳಂದ್ರೆ ಕಳೆದ ವರ್ಷ ಕೂಡ ವರದಿ ನಾನು ಮಾಡಿದ್ದೆ. ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಪ್ರಸಾರವಾಗಿತ್ತು. ಅದೇ ರೀತಿ ಈ ಭಾಗಕ್ಕೆ ಈ ತರ ಘಟನೆ ಆದಾಗ ಸಂದರ್ಭದಲ್ಲಿ ಮೂಡಿಗೆರೆ ಕ್ಷೇತ್ರ ಶಾಸಕಿ ನಯನಾ ಮೋಟಮ್ಮನವರು ಮತ್ತೆ ತಹಸೀಲ್ದಾರರು, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಬಟ್ ಇವ್ರಿಗೆ ಯಾವುದೇ ರೀತಿ ಇವರಿಗೆ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂತ ಹೇಳಿ ಇವತ್ತು ಕೂಡ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಅವರ ಅಳಲನ್ನು ಕೂಡ ಹೇಳ್ಕೊಂಡಿದ್ದಾರೆ. ಬನ್ನಿ ಇವತ್ತು ಅವರು ಮನೆ ಭಾಗಕ್ಕೆ ಹೋಗೋಣ. ಏನೆಲ್ಲ ಸಮಸ್ಯೆಗಳಾಗಿದೆ, ಯಾವ ಅಧಿಕಾರಿಗಳು ಬಂದಿದ್ರು, ಯಾರು ಶಾಸಕರುಗಳು ಬಂದಿದ್ರು ಇಲ್ಲಿಗೆ ಕೇಳೋಣ ಬನ್ನಿ. ಈಗ ಬಳಿಗೆ ಗ್ರಾಮದಲ್ಲಿ ಕೂಡ ನಾನು ಆ ಮನೆ ಭಾಗಕ್ಕೆ ಬಂದಿದ್ದೀನಿ. ಈ ನಮ್ಮ ಜೊತೆ ವಯಸ್ಸಾದವರೊಬ್ರು ಇದ್ದಾರೆ. ಬನ್ನಿ ಅವರ ನೋವುಗಳನ್ನು ಯಾವ ತರ ಇದೆ ಅಂತ ಕೇಳೋಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸ್ವಾಮಿ. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು ಅಜ್ಜಿ ಕಾಲದಿಂದ ಇಲ್ಲಿ ಇದ್ದೀವಿ ಸ್ವಾಮಿ. ನಮಗೆ ನೋಡಿ ಏನು ಕೂರಕ ತಳ ಇಲ್ಲ, ಜಾಗ ಇತ್ತೆಲ್ಲ ಎಲ್ಲ ಸೌಕರ್ಯ ಮಾಡ್ಕಿದ್ದಾರೆ. ಕೂರಕ್ ಜಾಗ ನೋಡಿ ಇಲ್ಲಿ ಗೋಡದಲ್ಲಿ ಬಂದು ಕೂತಿದ್ರು. ಹೋದ ವರ್ಷ ಕೂಡ 2025ರಲ್ಲಿ ಕೂಡ ಮನೆ ಮೇಲೆ ಜರ್ದು ಇದೆ ಸ್ವಾಮಿ, ಇದೆ ಇಲ್ಲೇ ಇಲ್ಲೇ. ಈಗ ನೀವೆಲ್ಲ ಮನೆಯಲ್ಲಿ ಇದ್ರಿ ಅವಾಗ? ಅವಾಗೆಲ್ಲ ಮನೇಲಿ ಇದ್ದು. ಹೆಂಗ್ ಗೊತ್ತಾಯ್ತು ನೀವು ಜರಿತಾ ರಾತ್ರಿ ಇರತ್ತೆ, ಗಾಳಿ ಮಳೆ ಬರೋತ್ತಿಗೆ ಬರ್ತಲ್ಲ. ಕೆಲವರೆಲ್ಲ ಬಂದು ಮನೆಗೆ ಫೋನ್ ಮಾಡಿದ್ರು. ಈಗೀಗ ಆಯ್ತು ಅಲ್ಲಿ ಬಂದ್ ನೋಡೋತ್ತಿಗೆ ಎಲ್ಲ ಗುಡ್ಡ ಬಂದು ಜಾರಿ ಬಂದ್ ಕೂತಿದ್ರು. ಇಲ್ಲಿ ಯಾರು ಬಂದ್ರು ಅವಾಗ? ನಿಮ್ ಅಧಿಕಾರಿಗಳು ಯಾರಾದ್ರೂ ಬಂದಿರಾ? ಆಗ ಬಂದಿರು ಸ್ವಾಮಿ, ಬಂದು ಅಲ್ಲಿ ನೋಡ್ಕೊಂಡು ಹೋಗ್ಯಾರೆ. ಏನು ಇಂತ ಮಾಡಿಕೊಟ್ಟಿಲ್ಲ. ಏನು ನಿಮಗೆ ಪರಿಹಾರನೇ ನೀಡಲಿಲ್ಲ? ಪರಿಹಾರ ಕೆಲವರಿಗೆ ಸಿಕ್ಕಿಲ್ಲ ಹಾಗಾಗಿ. ಈಗ ಅದು ಬಿಟ್ರೆ ನಮ್ಮ ಮೂಡಿಗೆರೆ ಶಾಸಕರು ಎಲ್ಲರೂ ಭೇಟಿ ನೀಡಿದ್ರ? ಇಲ್ಲ ಈ ಭಾಗಕ್ಕೆ ಬಂದಿಲ್ವಾ? ಆಗ ಸತಿ ಬಂದಿತ್ತು ಗುಡ್ಡ ಬೆಟ್ಟ, ಸ್ವಲ್ಪ ಮುಂದಿನ ವರ್ಷ. ಈ ಸತಿ ಯಾರು ಬರ್ಲಿಲ್ಲ. ಬಂದಿಲ್ಲ? ಇಲ್ಲ. ಈಗ ನಿಮ್ಗೆ ಸುಮಾರು 25 ಮನೆಗಳಿದಾವೆ ಇಲ್ಲಿ. 25 ಮನೆ ಉಂಟು ಸರ್. 25 ಕುಟುಂಬಕ್ಕೆ ಇಲ್ಲಿ ಏನಾದ್ರೂ ಆದ್ರೂ ಯಾರು ಕೇಳೋರೇ ಇಲ್ಲ. ಎಲ್ಲ ಹೇಳ್ತೀವಿ ಈ ತರ ಸ್ವಾಮಿ ನೋಡಿ ಅಂತ, ಬರ್ತಾರೆ ನೋಡ್ಕೊಂತ ಹೋಗ್ತಾರೆ ಅಷ್ಟೇ. ಮತ್ತೆ ಯಾವ್ದು ಆಶ್ವಾಸನೆ ಮಾತ್ರ ಕೊಡೋದು? ಇಲ್ಲ. ಈಗ ಚುನಾವಣೆ ಸಂದರ್ಭದಲ್ಲೇ ಬರ್ತಾರಾ? ಇಲ್ಲ ಬರಲ್ಲ. ಚುನಾವಣೆ ಸಂದರ್ಭ ಇಲ್ಲಿ ಬರಲ್ಲ? ಎಲೆಕ್ಷನ್ ಟೈಮ್ ಅಲ್ಲಿ ಎಲೆಕ್ಷನ್ ಬರ್ತಾರೆ, ಬರ್ತಾರೆ ನೋಡ್ಕೊಂತ ಹೋಗ್ತಾರೆ, ಮಾಡಿಕೊಟ್ಟಿಂಬ. ನಮಗ್ ನೋಡಿ ಸ್ವಾಮಿ, ಎಲ್ಲರಿಗೂ ಹಣ ಬರ್ತಾರೆ. ನಮ್ಗೆ ತಂದೆ ನನ್ನ ಹೆಂಡತಿಗೆ ನನಗೆ ದುಡ್ಡೇ ಬರೋದಿಲ್ಲ. ಎಲ್ಲ ಮೂಡಿಗೆರೆ ಜವಳಿ ಎಲ್ಲ ತಿರುಗಿ ಸೋತ್ ಬಂದ್ವಿ. ಆದ್ರೂ ಬಂದಿಲ್ಲ. ಇಲ್ಲ, ಇವತ್ತು ಮಾಡಿಕೊಡ್ತೀವಿ, ನಾಳೆ ಮಾಡಿಕೊಡ್ತೀವಿ ಅಂತಾರೆ. ನಿಮಗೆ ಈಗ ರೇಷನ್ ಎಲ್ಲ ಸಿಗುತ್ತಾ? ರೇಷನ್ ಸೊಸೈಟಿ ಅಕ್ಕಿ ಸಿಕ್ಕ, ಮತ್ತೆ ಎಂತ ಸಿಕ್ಕಲ್ಲ. ಏನು ಸಿಕ್ಕಲ್ಲ. ನಾವು ದುಡಿಬೇಕು, ಮಕ್ಕಳು ದುಡಿಬೇಕು, ತಂದು ಹಾಕ್ಬೇಕು. ಗಂಟಿಗೂ ಸಿಕ್ಕಲ್ಲ, ಹೆಂಡತಿಗೂ ಸಿಕ್ಕಲ್ಲ ನಮ್ಗೆ. ಪೆನ್ಷನ್ ಅಮೌಂಟ್ ಬರ್ತಾ ಇಲ್ಲ? ಇಲ್ಲ ಸರ್, ಎಲ್ಲ ಹೇಳೋದೆಲ್ಲ ಹೇಳಿ ಜವಳಿ. ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ಏನಾದ್ರು ಮಾತಾಡಿದ್ರ? ಮಾತಾಡಿ ಸರ್, ಜವಳಿ ಮೂಡಿಗೆರೆ ಹೋಗಿವಿ, ಜವಳಿ ಹೋಗಿವಿ,
ಆದ್ರೂ ಏನು ಪ್ರಯೋಜನ ಏನು ಇಲ್ಲ. ಪ್ರಯೋಜನ ಇಲ್ಲ. ಇವತ್ತು ಅಲ್ಲ ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಮಾತ್ರನಾ ಅಲ್ಲ ತುಂಬಾ ಜನ ಇದಾರೆ ಇಲ್ಲಿ? ಕೆಲವರಿಗೆಲ್ಲ ಬರ್ತದೆ ಸರ್, ನನಗೆ ನಮ್ಮ ಮನೆಯಲ್ಲಿ ಮಾತ್ರ ಬರೋದಿಲ್ಲ. ಇದೆಲ್ಲ ಕೆಲ ಜನಕ್ಕೆ ಬರ್ತಾರೆ, ನಮಗೆ 60-70 ವರ್ಷ ಆಯ್ತು ನೋಡಿ, ಇನ್ನೂ ಬರಲ್ಲ. ಇನ್ನು ಬರಲ್ಲ. ಇಲ್ಲ ಸರ್. ಏನಾದ್ರೂ ಬರ್ತಾ ಇದ್ರೆ ನಿಮಗೆ ಜೀವನಕ್ಕೆ ಒಂದು ಆಗ್ತೈತೆ. ಹೌದು ಸರ್, ಏನ್ ಮಾಡುತ್ತೆ, 2 ಜನ ಮಕ್ಕಳದ್ದು ಅಂತೂ ಹಾಕ್ಬೇಕು, ಕೆಲಸ ಮಾಡಕ್ ಆಗಲ್ಲ ಸರ್. ಯಾಕೆ ನಿಮ್ಮಂತವ್ರ ಕೈಲಿ ಒಂದು ಬೇಡ್ಕಿನದು. ಏನಾದ್ರೂ ಇದಕ್ಕೆ ಒಂದು ಸೂಕ್ತ ಪರಿಹಾರ ಹೌದೌದು. ತರ ಮಾಡ್ಬೇಕು. ಹೌದು ಸರ್, ಅದು ಇಲ್ಲ ಅಂದ್ರೆ ಬೇರೆ ಪಾಪ ಈ ಮಳೆ ಬಂದ್ರೆ ಬಾರಿ ಕಷ್ಟ ಇಲ್ಲಿ ಕಷ್ಟ. ಜೀವನ ಮಾಡೋದಕ್ಕೆ. ಹೌದೌದು. ಇಲ್ಲಿ ಮಳೆ ಬೇರೆ ಜಾಸ್ತಿ ಅಲ್ವಾ? ಮಳೆ ಬೇರೆ ಜಾಸ್ತಿ, ಹಳ್ಳ ಹೊಳೆ ಇಲ್ಲೇ ದಾಟಂಗಿರಲ್ಲ, ರೋಡ್ ಹತ್ರ ಇಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಈರಯ್ಯ ಅಂತ. ನೋಡಿ ವೀಕ್ಷಕರೇ, ಇಲ್ಲಿ ಈ ಗ್ರಾಮದ ಜನರ ಪರಿಸ್ಥಿತಿ ಕೇಳೋರೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ನಮ್ಮ ಹೌದೌದು. ಕ್ಷೇತ್ರದ ಶಾಸಕರಾಗ್ಲಿ ಈ ಒಂದು ಭಾಗಕ್ಕೆ ಬಂದು ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳಿ ಅವರು ಕೂಡ ಕೇಳ್ತಾ ಇದ್ದಾರೆ. ನಮ್ಮ ನ್ಯೂಸ್ ಕರ್ನಾಟಕದ ಬಗ್ಗೆ ನಿಮಗೂ ಒಂದು ಮನವಿ ಮಾಡ್ತಾ ಇದೀವಿ, ದಯವಿಟ್ಟು ಈ ಭಾಗಕ್ಕೆ ಬಂದು ಆ ಕುಟುಂಬಸ್ಥರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ. ಯಾಕಂತ ಹೇಳಿದ್ರೆ ಈ ಭಾಗಕ್ಕೆ ಬಂದಾಗ ಮೇಲ್ಗಡೆಯಿಂದ ನಾವು ಕೆಳಗಡೆ ಹೊಂಡದಲ್ಲಿದೀವಿ, ಮೇಲ್ಗಡೆಯಿಂದ ಬಂದ್ರೆ ಏನಾಗುತ್ತೆ ಏನ್ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ರಾತ್ರಿ ಮಲಗಿದ್ರೆ ನಿದ್ದೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ, ಜಿಲ್ಲಾಧಿಕಾರಿ ಆಗ್ಲಿ, ಶಾಸಕರೇ ಆಗ್ಲಿ, ದಯವಿಟ್ಟು ಇದರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿ ಅಂತ ಕೇಳ್ತಾ ಇದೀನಿ. ಇನ್ನು ನಮ್ಮ ಜೊತೆ ಇನ್ನು ಕೆಲವರು ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ನಿಮ್ಮ ಹೆಸರು? ನೀಲಮ್ಮ. ನೀಲಮ್ಮ. ಎಷ್ಟು ವರ್ಷದಿಂದ ಇಲ್ಲಿದ್ರಿ? ನಾವು 45 ವರ್ಷ. 45 ವರ್ಷ. ಹ್ಮ್. ಮೊದ್ಲು ಇಲ್ಲ, ನಾವು ಮದುವೆ ಆಗಿ ಬಂದಿದ್ ನಾವು ಇಲ್ಲಿ. ಬಂದಿದ್ದ? ಮದುವೆ ಆಗಿ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಭಾಗದಲ್ಲಿ ಮಳೆಗಾಲ ಎಲ್ಲ ಜಾಸ್ತಿ ಅಲ್ವಾ? ಮಳೆ ಎಲ್ಲ ಜಾಸ್ತಿ ಇದೆ. ಆ ಮಳೆಗಾಲದಲ್ಲಿ ಹೋಗಕ್ಕಾಗಲ್ಲ, ಅಂಗಡಿ ಪಂಗಡಿಗೆ ಎಂತಕ್ಕೂ. ರೇಷನ್ ತರನ ಅಂತ ಹೇಳಿದ್ರು ಹೋಗಕ್ಕಾಗಲ್ಲ, ಮಳೆ ಜೋರಾಗಿರ್ತದೆ, ರೋಡ್ ಬ್ಲಾಕ್ ಆಗಿರ್ತದೆ. ಅವಾಗ ಏನಂತ ಎಂತ ಕೇಳಕ್ ಬರಲ್ಲ ಅಧಿಕಾರಿಗಳು. ಮತ್ತೆ ಪಂಚಾಯತಿಗಿಂದನು ಬರಲ್ಲ, PDO ಬರಲ್ಲ, ಪಂಚಾಯತಿ ಅಧಿಕಾರಿಗಳೇ ಒಬ್ರು ಬರಲ್ಲ, ಇಲ್ಲಿ ಸತ್ರು ಬರಲ್ಲ, ಇದ್ರೂ ಬರಲ್ಲ. ನೋಡಿ ಈ ರೀತಿ ಎಲ್ಲ ಗುಡ್ಡ ಬೆಟ್ಟ ಎಲ್ಲ ಜಾರಿ ಬಂದು ಕೆಳಕ್ ಕೂತಿದ್ದೆ. ಬರೋದು ಒಂದು ಟೈಮ್ ಮಾತ್ರ, ಚುನಾವಣೆ ಸಂದರ್ಭ. ಅದ್ರ ಟೈಮ್ ಮಾತ್ರ ಬರ್ತಾರೆ. ಓಟ್ ಕೊಡಿ ನಮಗೆ, ನಾವು ಅದು ಮಾಡಿಸ್ಕೊಡ್ತೀವಿ, ಇದು ಮಾಡಿಸ್ಕೊಡ್ತೀವಿ. ಇದುವರೆಗೆ ಒಂದು ರೋಡ್ ಇಲ್ಲ, ಮನೆಗೆ ಒಂದು ಯಾವ್ದು ಅವಸ್ಥೆ ಮಾಡಿ ಕೊಟ್ಟಿಲ್ಲ ಅವರು. ಆಮೇಲೆ ನೋಡಿ ನಮ್ಗ ಸುಂಗ್ಸಾಲಿಗೆ ಹೋಗ್ಬೇಕಂದ್ರು ನಡೆದು ಹೋಗಕ್ಕಂತೂ ಆಗದೇ ಇಲ್ಲ. ಇಲ್ಲಿ ನೆಟ್ವರ್ಕ್ ಕೂಡ ನೆಟ್ವರ್ಕ್ ಸಮಸ್ಯೆನೆ ಬರುತ್ತೆ. ಆದ್ರೂ ಅವ್ರು ಒಬ್ರು ಬರಲ್ಲ ನೋಡಿ ಈ ಕಡೆಗೆ. ಏನು ಎಂತದಂತ ಬಲಿಗೆ ಗ್ರಾಮದಲ್ಲಿ ಸುಂಗ್ಸಾಲಿಂದ ಬಲಿಗೆಗೆ ಎಷ್ಟು ಬಾಡಿಗೆ ತಗೊಳ್ತಾರೆ? 140 ರೂಪಾಯಿ ತಗೊಂತಾರೆ. ಆಟೋದಲ್ಲಿ. ಒಬ್ರು ಬಂದ್ರು ಅಷ್ಟೇ, ಇಬ್ರು ಬಂದ್ರು ಅಷ್ಟೇ. ಅಲ್ಲ, ಈಗ ಮಳೆಗಾಲದಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಓಡಾಡ್ಲಿಕ್ಕೆ ರಸ್ತೆ ಎಲ್ಲ ಬ್ಲಾಕ್ ಆದಾಗ್ಲೂ ಸಮಸ್ಯೆನೆ ಬರುತ್ತೆ. ಆದ್ರೂ ಬರಲ್ಲ ಒಬ್ರು, ಏನು ಎಂತ ಕೇಳಕ್ಕೆ. ಗಂಜಿ ಕೇಂದ್ರ ಮಾಡುದು, ಗಂಜಿ ಕೇಂದ್ರ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿಯೊಂದು ಎಲ್ಲರಿಗೆ ಸೌಲಭ್ಯ ಐತೆ, ನಮಗ ಬಡವರಿಗೆ ಎಂತದು ಇಲ್ಲ. ಎಲ್ಲರೂ ಬಂದು ತಿನ್ನೋದು ದೊಡ್ಡವರೇಯ್ಯ, ದೊಡ್ಡವ್ರು ತಿಂತಾರೆ. ಕೊಡ್ತಾ ಇದಾರೆ, ಸರಿ ಇಲ್ದಿದ್ದವರಿಗೆ ಇಲ್ಲ. ಇಲ್ಲ, ಯಾವ್ದು ಕೊಡ್ತಿಲ್ಲ. ಸರಿ ಇದ್ದರಿಗೆ ಕೊಡ್ತಿಲ್ಲ, ಸರಿ ಇಲ್ದಿದ್ದರಿಗೆ ಕೊಡ್ತಿರ್ಲ. ವಯಸ್ಸಾದ ಅಜ್ಜಿಗಳಿಗೆ ಏನು ಪರಿಹಾರ ಬರ್ತಿಲ್ಲ. ಕೆಲವು ಪೆನ್ಷನ್ ದುಡ್ಡು ಬರ್ತಿಲ್ಲ, ಯಾವ್ದು ಬರ್ತಿಲ್ಲ. ಏನ್ ಮಾಡೋದ್ ನಾವು? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಇದಕ್ಕೆ ನಿಮ್ಮ ಮುಂದಿನ ಏನಾದ್ರು ಪರಿಹಾರ ಕೊಡ್ತಾರ ಏನ ಅಂತ ಕೇಳ್ತಿರೋದ್. ಚುನಾವಣೆ ಬಂದಾಗ ಏನ್ ಮಾಡ್ತೀರಿ? ಇವಾಗ ಏನ್ ಮಾಡೋದು? ಅವ್ರು ಕೇಳ್ತಾರೆ, ನಿಮಗ್ ಅದನ್ನ ಮಾಡಿಸ್ಕೊಡ್ತೀವಿ, ಇದನ್ನ ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಪ್ರತಿಯೊಂದು ಏನು ಕೊಡ್ತಿರ್ಲಲ್ಲ, ಹೇಳೋದಷ್ಟೇ, ಬಾಯಲ್ಲಿ ಹೇಳ್ಕೆಟ್ಟು ಓದ್ತಾ ಇರ್ತಾರೆ. ಅದೇ ಈಗ್ಲೂ ಬರ್ತಾರಲ್ಲ, ಈಗ ಇನ್ನು ಚುನಾವಣೆ ಬರ್ತಾ ಇದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಈಗ ನೆಕ್ಸ್ಟ್ ಚುನಾವಣೆ ಬಂತು, ಅವಾಗ ಬರ್ತಾರೆ ಎಲ್ಲರೂ, ಅವಾಗ ಏನ್ ಹೇಳ್ತೀರಾ ಅವ್ರಿಗೆ? ಅವ್ರಿಗೆ ನಾವು ಕೊಡ್ತೀವಿ ಅಂತೀವಿ, ಆಮೇಲೆ ನಿಮಗ ಲಂಚ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಹೇಳ್ತಾರೆ. ಲಂಚ ಪ್ರಕಾರ ನಾವು ಕೊಡಲ್ಲ, ನಾವು ಏನಂದ್ರೆ ವಿಶ್ವಾಸದ ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ರೂ ನಮಗೇನು ಸಿಕ್ಕಲ್ಲ, ಅದು ಕೈಗೆ ಎಲ್ಲ ಸಿಕ್ಕದು ದೊಡ್ಡವ್ರ ಕೈಗೆ. ಈಗ ನಿಮಗೆ ನಾನೊಂದು ಹೇಳೋದೇನಂತ ಹೇಳಿದ್ರೆ, ಈ ಭಾಗದಲ್ಲಿ ಫ್ಲಡ್ ಅಲ್ಲಿ ಈಗ ಮಳೆ ಬಂದ್ರೆ ಮೇಲ್ಗಡೆ ಗುಡ್ಡನೆ ಕುಸಿಯೋ ಅಂತದಿದೆ. ಈಗ ಸರ್ಕಾರ ಏನಾದ್ರು ಮುಂದೆ ಬಂದು ನಿಮಗೆ ಬೇರೆ ಜಾಗ ನಿಮಗೆ ಕೊಡ್ತೀನಿ ಅಂತ ನೀವು ಹೋಗಕ್ ರೆಡಿ ಇದೀರಾ? ರೆಡಿ ಇದೀವಿ ನಾವು, ಜಾಗ ಕೊಡ್ತೀವಿ ಅಂತ. 25 ಮನೆಗಳಿದಾವೆ. 25 ಮನೆ ಇದಾವೆ, ಆದ್ರೂ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗಂತ ಕೊಡಲ್ಲ. ಈ ಮುಂದಿನ ಸತಿ ಕೊಡ್ತೀವಿ, ಈ ಸತಿ ಆಗಲ್ಲ ಹಂಗಂತ. ಮೋಟಮ್ಮ ಹೇಳ್ಕೆಟ್ಟು ಹೋಗಿದೆ, ನಯನ ಮೋಟಮ್ಮ ಹೇಳಿ ಹೋಗ್ಯಾರೆ. ಅದು ಪ್ರತಿಯೊಂದು ಯಾವ್ದು ಏನು ಎಂತದಂತ ಇವತ್ತವರೆಗೂ ಬಂದಿಲ್ಲ ಬಲಿಗೆ ಗ್ರಾಮಕ್ಕೆ. ಬಂದಿಲ್ಲ, ಇಲ್ಲ. ಆಶ್ವಾಸನೆ ಕೊಟ್ಟು ಹೋಗಿದೆ. ಅಷ್ಟೇ. ಅದ್ರ ಮೇಲೆ ಯಾರು ಇಲ್ಲ. ಅದ್ರ ಮೇಲೆ ಯಾರು ಬಂದಿಲ್ಲ. ನಿಮ್ಮ ಹೆಸರೇನು? ನೀಲಮ್ಮ. ಇದು ನೋಡಿ, ಈ ಒಂದು ಬಡ ಕುಟುಂಬದ ಒಂದು ಪರಿಸ್ಥಿತಿ ಕೇಳಬಹುದು ನೀವು.
ಇನ್ನಷ್ಟು ಜನ ಇದ್ದಾರೆ, ಕೇಳೋಣ ಬನ್ನಿ. ಅಮ್ಮ, ಈಗ ನಿಮ್ಮ ಭಾಗದಲ್ಲಿ ಬಲಿಗೆ ಗ್ರಾಮದಲ್ಲಿ ಈಗ ಫ್ಲಡ್ ಅಲ್ಲಿ ಅಂದ್ರೆ 2025ರಲ್ಲಿ ನಿಮಗೆ ಫ್ಲಡ್ ಆಯ್ತು, ಈಗ ಜರ್ದು ಮನೆ ಮೇಲ್ ಬಂದಿದೆ. ಹೌದು, ಈಗ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ರಾ? ಅಧಿಕಾರಿಗಳು ಬಂದಿದ್ರು, ನಮ್ಮ ಮಠಂ ಬಂದಿದ್ರು, ಪಿಡಿಒ ಬಂದಿದ್ರು, ಬಂದು ನೋಡಿ ಹೋದಷ್ಟೇ. ಏನು ಇಲ್ಲಿ ಸೌಲಭ್ಯ ಅನ್ನೋದು ಏನು ಇಲ್ಲ, ನೋಡ್ಕೊಂಡ್ ಹೋಗ್ಯಾರ. ನಮ್ಮ ಮಠಂ ಬಂದು ನಿಮಗ್ ಅದ್ ಮಾಡ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀವಿ, ಹಕ್ಕು ಪತ್ರ ಕೊಡ್ತೀವಿ. ನಮ್ಗೆ ಇವತ್ತಿಗೆ ಹಕ್ಕು ಪತ್ರ ಏನೋ ಸಿಕ್ಕಲ್ಲ. ಮೈದಾಡಿಲ್ ಜಾಗ ಕೊಡ್ತೀವಿ, ನಾವ್ ಅದ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಕೊಂಡ್ ಹೇಳ್ಯಾರ. ಹೌದ್, ಮಾಡ್ಸಿ ಅಂತ ಕೊಡ್ಲ, ಇನ್ನು ಜಾಗನೂ ಆಗ್ಲ, ಹಕ್ಕು ಪತ್ರವೂ ಇಲ್ಲ ನಮಗೆ, ಏನು ಮಾಡಿಸ್ಕೊಟ್ಟಂಗಿಲ್ಲ. ಮತ್ತೆ ಇದು ಗುಡ್ಡ ಎಲ್ಲ ಜರ್ದ್ ಬಂದು ಇಲ್ಲೆಲ್ಲ ಮನೆ ಅಡಿ ಆಗಕ್ಕಾಗಿತ್ತು. ಅವಾಗ 2 ದಿವಸದ ಮೇಲೆ ಪಿಡಿಒ ಬಂದು ನೋಡದ್ದ, ಅಷ್ಟ ತನಕ ಪಿಡಿಒ ಬಂದಿರ್ಲ. ಈ ಭಾಗಕ್ಕೆ ಬರೋದಿಲ್ಲ. ಕಂದಾಯ ಕಟ್ತಾ ಇದ್ದೀರಾ ನೀವು? ಕಂದ ಕಟ್ತೀವಿ. ಅದೊಂದು ಕಟ್ಟಿಲ್ಲ ಅಂದ್ರೆ ಮನೆ ಬಾಗ್ಲು ಬರ್ತಾರೆ. ಕಂದಾಯ ಕಟ್ಸಿನ ಮನೆ ಬಾಗ್ಲಿ ಬರ್ತಾರೆ. ಓಟ್ ಆಗತ್ತಿ ಬರ್ತಾರೆ. ಓಟ್ ಕೊಡಿ ನಮಗೆ, ನಮ್ಮನ್ ಗೆಲ್ಸಿ. ನಿಮಗೆ ಏನ್ ಸೌಲಭ್ಯ ಬೇಕಾ, ಮನೆ ಬೇಕಾ, ಯಾವ್ದ್ ಬೇಕು, ನಿಮಗ ಹಕ್ಕು ಪತ್ರ ಬೇಕಾ, ಯಾವ್ದ್ ಬೇಕು ನಾವ್ ಮಾಡ್ಕೊಡ್ತೀವಿ ಅಂತ. ಯಾವ್ದು ಇಲ್ಲ. ಓಟ್ ನಾವ್ ಏನಂದ್ರೆ ನಮ್ದೊಂದು ಹಕ್ಕು ಉಂಟಲ್ಲ, ಅದಕ್ಕೆ ಓಟ್ ಹಾಕ್ತಿವಿ, ಮಾಡಿಸ್ಕೊಡೋದಿಲ್ಲ. ಅದೇ ಇನ್ ಮುಂದೆ ಆಗೋದಾದ್ರೂ ಅಷ್ಟೇ. ಈ ಗುಡ್ಡ ಜರ್ದ ವರ್ಷ ಆತ, ಈಗ ಮಳೆ ಹಿಡಿ ಟೈಮ್ ಆತ, ಇನ್ನೂ ಇಲ್ಲೇ ವಾಸ ಅವ್ರು ಬರೋದ್ಲ, ನೋಡೋಕೆ ಬರೋದ್ಲ. ಗುಡ್ಡ ಇನ್ನೂ ಸರಿ ಜರ್ದಾಗ ಬಂದ್ ನೋಡ್ತಾರೆ ಅಷ್ಟೇ. ಗುಡ್ಡ ಜರ್ದಾಗ ಇನ್ನೂ ಸರಿ ಬರ್ತಾರೆ, ಬಂದು ನಾವು ಅದ್ ಪರಿಹಾರ ಕೊಡ್ತೀವಿ, ಇದ್ ಪರಿಹಾರ ಕೊಡ್ತೀವಿ ಹೇಳ್ತಾರೆ, ಹೋಗ್ತಾರೆ. ಮತ್ ಮುಂದಿನ ವರ್ಷ ಅವ್ರ ವಾಸ ಇಲ್ಲೇ ನಾವು ಇಲ್ಲೇ ಇರ್ಬೇಕು, ಮತ್ತೆ ಎಲ್ಲಿಗೂ ಹೋಗಕ್ಕಿಲ್ಲ ನಮ್ಗೆ. ಅವರಿಗೆ ಗೊತ್ತಾ ಬರೋದು ಇನ್ನೊಂದ್ಸಲ ಇಲ್ಲಿ ಏನಾದ್ರು ಅನಾಹುತ ಆದ್ರೆ ಆದ್ರೆ ಮಾತ್ರ ಬರುದ. ಇನ್ನೊಂದ್ಸರಿ ಗುಡ್ಡ ಜರಿಯತಿ ಮಾತ್ರ ಅವ್ರು ಬರೋದು ಇಲ್ಲಿಗೆ, ಮತ್ತೆ ಬರೋದ್ಲ. ಪಿಡಿಒ ಬರೋದು ಅವಾಗನೇ 2 ದಿವಸದ ಮೇಲೆ ಬರೋದು ಪಿಡಿಒ ಇಲ್ಲಿಗೆ. ಗುಡ್ಡ ಜರ್ದು ಇಲ್ಲಿ ಅಡಿ ಸತ್ ಮೇಲೆ ಇಲ್ಲಿ ಅಡಿ ಆಗ್ಯಾರ ಇಲ್ಲ ಅಂತ ನೋಡಕ್ ಬರೋದು. ಆದ್ರೂ ಸದೇ ತಾರ ಆತು ಇಲ್ಲೇ. ಅವ್ರು ಮಾಡಿಸ ಬಂದದ್ದ, ನಾವು ಎಷ್ಟು ಸರಿ ಹೇಳಿ ಕಳ್ಸಿದ್ರು ಅವ್ರಿಗೆ ಮಾತ್ರ ಹಂಗ. ನಮ್ದು ಇಲ್ಲಿ ಏನಾಗಿ ಹೋದ್ರು ಗೊತ್ತಿಲ್ಲ ಅವ್ರಿಗೆ. ನಮ್ ಸುಮ್ಸಲ ಪಿಡಿಒ ಇರೋದೇ ಹಂಗ. ನಮ್ಗೆ ಅದು ಇನ್ನೊಂದ್ಸತಿ ನೋಡ್ತೀವಿ, ಇದೊಂದ್ಸರಿ ಈಗ ಮಳೆ ಹಿಡಿ ಟೈಮ್ ನೋಡ್ತೀವಿ. ಮಳೆ ಹಿಡಿ ಟೈಮ್ ತನಕ ನೋಡಿ ಅವ್ರು ಬಂದು ನಮಗ್ ಹಕ್ಕು ಪತ್ರ ಕೊಡ್ಲಾ, ಜಾಗ ಮಾಡ್ಕೊಡ್ಲಾ. ಮೈದಾಡಿಲ್ ಜಾಗ ಅಂದಾರೆ, ಮೈದಾಡಿಲ್ ಜಾಗ ಮಾಡ್ಕೊಡ್ದಿದ್ರೆ, ಹಕ್ಕು ಪತ್ರ ನಮಗ್ ಕೊಡ್ದಿದ್ರೆ, ನನ್ನ ಮಗನ್ ಮನೇನು ಮೇಲೆ ಉಂಟು, ಮೇಲಿಂದ ಜರ್ದ್ ಬಂದ್ರೆ ಇಲ್ಲಿ ಕೆಳಗೆ ಬರುತ್ತದ್ ಮನೆ ನೋಡಿ. ದಾರಿ ಬದಿ ಏನೋ ಉಂಟಲ್ಲ ಮನೆ, ಅದ್ ನನ್ ಮಗನ್ ಮನೆ. ಅದ್ ಜರ್ದ್ರೆ ಇಲ್ಲಿ ಕೆಳಗೆ ಇವ್ರ ಮನೆ ಹತ್ರಿಗೆ ಬರೋದದು. ಅವ್ರಿಗೆ ಯಾವ್ದು ಸೌಲಭ್ಯ ಏನು ಆಗಿಲ್ಲ ಅವನಿಗೆ. ಅದಕ್ಕೆ ಇನ್ನು ಅವ್ರು ಈ ಸತಿ ಮಾಡಿ ಕೊಡ್ಲ ಅಂದ್ರೆ ಇದಾವ ಇಲ್ಲಿ 25 ಮನೆಗಳಿಗೆ. ಇನ್ ಯಾರು ಬಂದ್ ನೋಡ್ಲ ಅಂದ್ರೆ ನಮಗ ದಯಮಾನ ನೀಡಿ ಅಷ್ಟೇ. ನಿಮ್ಮ ಹೆಸರು? ಹೂವಮ್ಮ. ಇದು ನೋಡಿ, ಈ ಕುಟುಂಬದ ಒಂದು ನೋವಿನ ಕತೆ ಇದು. ಯಾಕಂತ ಹೇಳಿದ್ರೆ ಅವರಿಗೆ ಬೇಸತ್ತು ಹೋಗಿದ್ದಾರೆ ಈ ಅಧಿಕಾರಿಗಳು, ಶಾಸಕರು, ಎಲ್ಲಾ ಸರ್ಕಾರ ಎಷ್ಟೇ ಮನವಿ ಮಾಡಿದ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಆ ಕುಟುಂಬ 25 ಕುಟುಂಬಗಳು ಸೇರ್ಕೊಂಡು ನಮಗೆ ದಯಮಾನ ನೀಡಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಇದು ಸರ್ಕಾರನ ಅಷ್ಟೇ ಎಚ್ಚೆತ್ಕೊಳ್ಳಬೇಕು. ಇನ್ನಷ್ಟು ಜನ ಇದ್ದಾರೆ, ಮಾತಾಡಕ್ಕೆ ಬನ್ನಿ, ಮಾತಾಡೋಣ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಮ್ಮ. ಇಲ್ಲಿ ಗ್ರಾಮದಲ್ಲಿ ಮಳೆ ಬಂದ್ರೆ ಈಗ ಮೇಲ್ಗಡೆ ಗುಡ್ಡ ಕೂಡ ಕುಸಿತಾ ಇದೆ. ಹೌದು. ಏನ್ ಹೇಳಕ್ ಇಷ್ಟಪಡ್ತಿದೆ ಸರ್ಕಾರ? ನಾವು ಇನ್ನೇನ್ ಮಾಡ್ತೀವಿ, ಎಲ್ಲ ಹೇಳಿ ಆಗ್ಯದೆ, ಎಲ್ಲ ಇದ್ ಮಾಡಿ ಆಗ್ಯದ. ಅವ್ರು ಬಂದ್ ನೋಡ್ಯಾರ, ಅವ್ರು ವಾಪಸ್ಸೇ ಬರ್ಲ ನಮ್ ಕಡೆ ನೋಡಕ. ಇನ್ ನಾವ್ ಏನ್ ಮಾಡುದು? ಮನೆ ಬಿದ್ದೋಕಾಗಿತ್ತು ನೋಡಿ. ಅವಾಗ ಸಾಲ ಸೋಲ ಮಾಡಿ ಮನೆ ಮಾಡ್ಕಿಂದೆ, ಅವ್ರು ಕೊಡ್ತಾರೆ ಅಂದ್ರೆ ನಮಗ್ ಕೊಡದ್ಲ ಅವ್ರು. ಇನ್ ನಾವ್ ಮನೆನೂ ಇಲ್ಲ ಅಂದ್ರೆ ನಾವ್ ಯಾರ್ ಮನೆಗ್ ಹೋಗೋದ್? ನಾವು ಸಾಲ ಮಾಡಿ ಮನೆ ಮಾಡ್ಕಿಂದೆ, ಒಂದು ದಾರಿ ನೋಡಿದ್ರೆ ಈ ತರ ದಾರಿ. ನಾವ್ ಏನ್ ಮಾಡುದ್? ನಾವು ಹುಷಾರಿಲ್ಲ ಅಂದ್ರೆ ಹೊತ್ಕೊಂಡೇ ಹೋಗ್ಬೇಕು, ಎಲ್ಲದೂ ಹೊತ್ಕೊಂಡೇ ಬರ್ಬೇಕು. ಯಾರ 8-9 ತಿಂಗಳಿಂದ ಹಿಂಗ್ ಬಂದು ಇಲ್ಲೆಲ್ಲ ಹೊತ್ಕೊಂಡ್ ಬಂದು ಈ ರೋಡ್ ಪೂರ ಮುಚ್ಚೋಗಿತ್ತು. ಅದನ್ನೇ ನಾವ್ ಒಂದ್ ಸ್ವಲ್ಪ ಬಿಡ್ಸೋದು, ಕೊಡುದು ಮಕ್ಕಳು ನಾವು. ಈಗ ನೋಡಿದ್ರಿ ಈಗ ಈ ತರ ಮಾಡ್ತಾರ. ಮೊನ್ನೆ ಒಬ್ಬ ಅವ ಎಂತನಂತ ಇಲ್ಲಿ ಬಂದು ಇದು ರತ್ನಾಕರ್ನೆಯ ಅವ JCB ತಂದು ಆ ಮಣ್ಣು ಪೂರ ತಂದು ಈ ಹೊಂಡಕ್ ಹಾಕಕ್ ಬಂದ. ನಾನ್ ಕೆಲ್ಸಕ್ ಹೋಗಿದ್ದೆ ಸರ್. ಅವಾಗ ನಮಗ್ ಬೇಜಾರಾಗ್ತದೆ ಇಲ್ಲ. ನಾವೇ ತೊಳೆದು ಹೋಗಿ ಈ ಹೊಂಡದ ಮಣ್ಣೆಲ್ಲ ಎತ್ತು ಒಯ್ದು 1 ವರ್ಷದಿಂದ 9 ತಿಂಗಳಿಂದ ಕಾಲ ಮಾಡುದು. ಅದನ್ನ ತಂದು ಪೂರ ಆ ಮಣ್ಣು ತಂದು ಇಲ್ಲಿಗೆ ಹಾಕಕ್ ಬಂದಾನೆ. ಎಲ್ಲೋ ಹೋದಾನ ಕೆಲ್ಸಕ್ಕ ಕರ್ಕೊಂಡ್ ಹೋದಾನ ಅದನ್ನ. ಅದಕ್ಕೆ ನಾನು ನಮ್ಮ ಮಕ್ಕಳೆಲ್ಲ ಹೇಳುದು, ಬೇಡ ಇಟಚಿ ತಂದು ಮಣ್ಣು ವಾಪಸ್ ಹಿಂದಕ್ಕೆ ಹೇಳಿರಿ, ನಮ್ಮ ರೋಡ್ ಮಣ್ಣು ಇಲ್ಲಿ ಹಾಕ್ರ ಮನೆ ಒಡಿ ಆಗ್ತದೆ ಅಂತ ಹೇಳುದು. ಹಂಗೆ ಹೋದನು. ನಾಳೆ ಬರ್ತನ ಇವತ್ತಿಗಿಲ್ಲ ರತ್ನಾಕರ.
ಅಧ್ಯಕ್ಷರ ಗಂಡ. ಯಾವ್ದು ಗ್ರಾಮ ಪಂಚಾಯತಿ? ಹಾ ಇಲ್ಲಿ ಅದ್ರ ಮೇಲೆ ಫ್ಲಡ್ ಆದ ಟೈಮಲ್ಲಿ ಶಾಸಕರೆಲ್ಲ ಬಂದಿದ್ರು ಇಲ್ಲಿಗೆ. ಬಂದಿದ್ರು, ಬಂದ್ ನೋಡಿದ್ರು, ಮತ್ತೇನು ಇಲ್ಲ. ಈಗ ಅವ್ರು ಏನಾದ್ರು ಮಾಡ್ಕೊಡ್ತಾರಂತ ನಿಮಗೆ ನಂಬಿಕೆ ಇದೆಯಾ? ನಂಬಿಕೆ ಇಲ್ಲ ಸರ್, ನಮ್ಗ ನಂಬಿಕೆ ಇಲ್ಲ. ಅವ್ರು ಮಾಡಿ ಕೊಡೋದಾರಿ ಇಷ್ಟೊತ್ತಿ ಮಾಡಿ ಕೊಡ್ತಿದ್ರು, ನಮಗ ನಂಬಿಕೆ ಇಲ್ಲ ಅದು. ಹಂಗಾಗಿ ನನ್ ಮನೆ ಬಿದ್ದೋಕೈತಿ ನೋಡಿ. ಅಲ್ಲಿ ಹಂಚು ತಣೆಗೆ ಒಂದು 200 ಒಂದು 500 ಹಂಚು ಹೊಡೆದೋದು ಮಾಡಿ ಗೊತ್ತದಾಗ ಅವ್ರು ಕೊಡ್ತಾರೆ ಅಂತ ನೋಡಿ ಮಳೆಗಾಲದ ನಾವ್ ಯಾರ ಮನೆಗೆ ಹೋಗುದು, ಎಲ್ಲಿಗೆ ಹೋಗುದು? ನಮಗ್ ಯಾರು ಕೊಡ್ತಾರೆ ಮನೆ? ಹೊಂಚು ನೋಡಿ, ಇದು ಪೂರಾ ಹೊಸದು. ಮಾಡಿ ಕೊಡ್ತಾರೋ ಕೊಡೋದ್ಲ ಗೊತ್ತಿಲ್ಲ ನಮಗೆ. 25 ಕುಟುಂಬಕ್ಕ ದಯಮಾರಣ ಕೊಡ್ಲಿ ನಮಗಷ್ಟೇ. ಸರ್, ಈಗ ಈ ಭಾಗದಲ್ಲಿ 2025ರಲ್ಲಿ ಇದು ಜರೆ ಕೂಡ ಕುಸಿದು ಮನೆ ಮೇಲೆ ಬೀಳಕ್ಕಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ಮತ್ತೆ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಏನ್ ಭರವಸೆ ಕೊಟ್ಟಿದ್ರು ಸರ್ ಅವಾಗ? ಸರ್ ಅದೇ ಅಧಿಕಾರಿಗಳೆಲ್ಲ ಬಂದಿದ್ರು. ಪ್ರತಿಯೊಬ್ರು DC ಇಂದ ಹಿಡಿದು AC ಇಂದ ಹಿಡಿದು ಪ್ರತಿಯೊಬ್ರು ತಾಲೂಕ್ ಆಫೀಸರ್ಸು, ನೋಡಲ್ ಆಫೀಸರ್ಸು ಪ್ರತಿಯೊಬ್ರು ಬಂದಿದ್ರು. ಬಂದು ನಮಗೆ ಅದ್ ಏನ್ ಬೇಕು ಅದ್ ನಾವು ಮಾಡ್ಕೊಡ್ತೀವಿ, ನಿಮಗೆ ಬೇರೆ ಕಡೆ ನಾವು ಮನೆನ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಾವು ಈಗ ಒಂದು ಅರ್ಜೆಂಟಿಗೆ ನೀವು 4-5 ಮನೆಯವರು ಕಷ್ಟದಲ್ಲಿ ಇರೋದಲ್ಲ, ನಿಮ್ 5 ಮನೆಯವರಿಗೆ ನಾವು ಬೇರೆ ಕಡೆ ಜಾಗ ಮಾಡ್ಕೊಡ್ತೀವಿ ನಿಮಗೆ. ಅಷ್ಟವರೆಗೂ ಸ್ಕೂಲಲ್ಲಿ ಬಂದಿರಿ ಅಂತ ಹೇಳಿದ್ರೆ ಗಂಜಿ ಕೇಂದ್ರದಲ್ಲಿ ಅಲ್ಲಿ ನಮಗೆ ಬೇಕಾದ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಹೇಳಿದ್ರೆ ನಾವು ಒಂದು ಹೆಚ್ಚು ಕಡಿಮೆ ಒಂದ್ ತಿಂಗಳ ಮೇಲೆ ಇದ್ವು ಅಲ್ಲಿ. ಆಮೇಲೆ ಮಳೆ ಕಡಿಮೆ ಆದ ತಕ್ಷಣ ಇಲ್ಲಿಗೆ ಬರ್ತಾ ಇದ್ವಿ. ಮತ್ತೆ ಮಳೆ ಜೋರಾದ ತಕ್ಷಣ ಹೋಗ್ತಾ ಇದ್ವಿ, ಅಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ವಿ, ಅಂದ್ರೆ ಗಂಜಿ ಕೇಂದ್ರಕ್ಕೆ. ಅಷ್ಟೆಲ್ಲ ಮಾಡಿದ್ರು. ಏನ್ ಗೊತ್ತಾ, ಅದಷ್ಟೆಲ್ಲ ಹೇಳಿದಷ್ಟೇ. ಅವ್ರು ಏನು ಅಂತ ಹೇಳಿದ್ರೆ, ಒಂದು ತಿಂಗಳು ಜೂನ್ 16ಕ್ಕೆ ಆಗಿದ್ದು ಇಲ್ಲಿ, ಹೋದ ವರ್ಷ 25ರಲ್ಲಿ ಜೂನ್ 16ಕ್ಕೆ ಆಗಿದ್ದು ಜರ್ದೋಗಿದ್ದು. ಮಧ್ಯಾಹ್ನ ಒಂದು 2 ಗಂಟೆಯಲ್ಲಿ, ಕರೆಕ್ಟ್ 2 ಗಂಟೆಯಲ್ಲಿ ಅವ ಬಂದಿದ್ದು. ಇವರು ಕೆಲವರು ಆಫೀಸರ್ಸ್ಗಳೆಲ್ಲ ನಮಗೆ ಗ್ರಾಮ ಪಂಚಾಯತಿ ಅವರು ಮೈನ್ ಆಗಿ ಬರ್ಬೇಕಾಗಿದ್ದು. ಅವ್ರು ಬಂದಿದ್ದು 2 ದಿವಸ ಬಿಟ್ಟು. ಇಲ್ಲೇ ನಮ್ ಗ್ರಾಮ ಪಂಚಾಯತಿ ಏನ್ ಬಾರಿ ದೂರ ಅಲ್ಲ, 3-3.5 ಕಿಲೋಮೀಟರ್ ದೂರದಲ್ಲಿ ಇರೋದು ನಮ್ಮ ಗ್ರಾಮ ಪಂಚಾಯತಿ. ಅದು ಕೆಲವು ನೀವುಗಳೆಲ್ಲ ವಿಡಿಯೋ ಆಗಿ ಪ್ರಸಾರ ಆದ ಕೂಡಲೇ ಬಂದಿದ್ದಾರೆ. ಕೂಡ್ಲೇನು ಬಂದಿಲ್ಲ, ಅದು 2 ದಿವಸ ಬಿಟ್ಟು ಬಂದಿದ್ದಾರೆ. 2 ದಿವಸ ಬಿಟ್ಟು ಬಂದು ಅದ್ ಮಾಡ್ಕೊಡ್ತೀವಿ, ಇದು ಮಾಡ್ಕೊಂಡು. ನಮ್ಮ ಗ್ರಾಮ ಪಂಚಾಯತ್ PD ಒಬ್ರು ಇದಾರೆ, ಕಚಡ ಅಂತ ಹೇಳಿದ್ರೆ ಅವನಂತ ಕಚಡ ಇನ್ನೊಬ್ಬ ಇಲ್ಲ ಸರ್. ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ. ನಾನು ಎಷ್ಟು ಸರ್ತಿ ಹೇಳಿದೆ ನೋಡಿ. ಇವತ್ತು ತಾರೀಕು ಎಷ್ಟು? ಇವತ್ತು ತಾರೀಕು 11, ಮೇ 11. ಇನ್ನೊಂದು ಎಷ್ಟು ದಿವಸ ಬೇಕು ಸರ್? ಜೂನ್ 16ಕ್ಕೆ ಎಷ್ಟು ದಿವಸ ಬೇಕು? ಅಷ್ಟು ದಿವಸದ ಬಂದ್ರೆ ನಾವು ಬರ್ತೀವಿ. 1 ವರ್ಷ ಆಗುತ್ತೆ. ನಾನು ಫೋನ್ ಮಾಡ್ತಾನೆ ಇದೀನಿ, ಎಲ್ಲಾ ವಿಚಾರ ತಿಳಿಸ್ತಾನೆ ಇದೀವಿ. ಲಾಸ್ಟ್ ಈಗ ನಮಗೆ ಬೇರೆ ಬೇಡ ಸರ್. ನಮಗೆ ಬೇರೆ ಕಡೆ ಮನೆ ಅಂತೂ ಇವ್ರ ಯೋಗ್ಯತೆ ಅಂದ್ರೆ ಅವ್ರು ಮಾಡ್ಕೊಡಕ್ ಆಗಿಲ್ಲ ನಮಗೆ. ನಿಮಗೆ ಅಲ್ಲಿ ಮೈದಾಡಿ ಹತ್ರ ಮಾಡ್ಕೊಡ್ತೀವಿ, ಅಲ್ಲಿ ಮಾಡ್ಕೊಡ್ತೀವಿ, ಇಲ್ಲಿ ಮಾಡ್ಕೊಡ್ತೀವಿ, ಇವ್ರದ್ದು ಅಲ್ಲೇ ಎಲ್ಲ ಇವ್ರದ್ದು ಪ್ರತಿಯೊಂದ್ ತರನ ಮಾತಾಡಿದ್ರು. ಆದ್ರೆ ನಮಗ್ ಗೊತ್ತಿತ್ತು, ನಮಗೆ ಅದೆಲ್ಲ ಗ್ಯಾರಂಟಿ ನಂಬಿಕೆ ಏನ್ ಇರ್ಲಿಲ್ಲ. ಈ ಮಳೆಗಾಲ ಮುಗೀತು. ಮಳೆಗಾಲ ಮುಗಿದು ಆಮೇಲೆ ಬೇಸಿಗೆ ಬಂದ್ಮೇಲೆ ಆದ್ರೂ ನಮ್ದು ಜರ್ದೋಗಿ ರೋಡ್ ಒಂದು ಕ್ಲಿಯರ್ ಮಾಡ್ಕೊಡ್ಬೇಕಲ್ಲ ಸರ್ ಇದು ಗ್ರಾಮ ಪಂಚಾಯತಿ ಅವರು. ಅದನ್ನು ಮಾಡ್ಕೊಟ್ಟಿಲ್ಲ. ಇವಾಗ ನೋಡಿ ಹೇಳದ್ನಲ್ಲ, ಇನ್ನೆಷ್ಟು ದಿವಸ ಉಂಟು? ಜೂನ್ 16ಕ್ಕೆ ಇನ್ನೊಂದು ಜಾಸ್ತಿ ದಿವಸ ಇಲ್ಲ. ಅಷ್ಟು ದಿವಸ ಬಂದ್ರೆ 1 ವರ್ಷ ಆಗುತ್ತೆ. ನಾವು ಈಗ ನೋಡಿದ್ರಲ್ಲ ಸರ್, ನೀವು ಮೇಲಿಂದ ಇಳ್ಕೊಂಬರೋ ದಾರಿ ನೋಡಿದ್ರಲ್ಲ, ನೀವು ಹೇಗಿದೆ ಅಂತ ನೋಡಿದ್ರ, ಸ್ವಲ್ಪ ವಿಡಿಯೋ ಮಾಡಿದ್ರನ. ಅದೇ ದಾರಿಯಲ್ಲಿ ನಾವು ಓಡಾಡ್ತೀವಿ ಸರ್. ನಾವೀಗ ಏನಾದ್ರು ಹೊತ್ಕೊಂಡು ಹೋಗ್ಬೇಕು, ತರಬೇಕು, ಹೊತ್ಕೊಂಡು ನೋಡಿ. ನಮಗೆ ಎಲ್ರಿಗೂ ಅಷ್ಟೇ, ನಾನು ಅಷ್ಟೇ. ಈ ಕಮ್ಮಿ ಅಂತ ಹೇಳಿದ್ರೆ 8-9 ವರ್ಷದಿಂದ ನಾನೊಬ್ಬ ಆಕ್ಸಿಡೆಂಟ್ ಆಗಿ ನನಗೆ ಯಾವ್ದು ಕಾಲು ಇಲ್ಲೆಲ್ಲ ಜಾಸ್ತಿ ಪೋಸ್ಟ್ ಮಾಡಿ ನಡೆಯಂಗಿಲ್ಲ, ಯಾವ್ದು ಹೆವಿ ಕೆಲಸ ಮಾಡಂಗಿಲ್ಲ. ಇಲ್ಲಿ ಹತ್ತಿ ಇಳಿಯೋದು ನೋಡಿದ್ರೆ ನನಗೆ ಆಗಲ್ಲ ಅಂತ ನನ್ ವಿಚಾರ ಹೇಳಿದ್ ನಾನು. ಇನ್ನ ನೋಡಿ ನಮ್ಮ ತಾಯಿ, ಇನ್ನ ನಮ್ಗೆ ಇವರು ಎಲ್ಲ ದೊಡ್ಡಮ್ಮ ಅವ್ರು ಸುಮಾರು ಜನ ಇದ್ದಾರೆ, ಸ್ವಲ್ಪ ವಯಸ್ಸಾದವರು. ಅವರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ, ನಮಗೆ ಎಷ್ಟು ಕಷ್ಟ ಆಗ್ತದೆ, ಇನ್ನು ಅವರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಇವ್ರು ಯಾರು ಮಾಡಿಲ್ಲ. ಅದಂದ್ರೆ ನಮಗೆ ಗ್ರಾಮ ಪಂಚಾಯತ್ ಅವ್ರು ಏನು ಮಾಡ್ತಾ ಇಲ್ಲ. ಅವ್ರು ಮೇನ್ ಆಗಿ ಹೇಳ್ಬೇಕಂದ್ರೆ ಪಂಚಾಯತಿಯಿಂದ ಏನಾದ್ರು ರಿಪೋರ್ಟ್ ಹಾಕಿದ್ರೆ ಮೇಲೆ ಅಧಿಕಾರಿಗಳಿಗೆ ತಲುಪುತ್ತೆ. ರಿಪೋರ್ಟ್ ಹಾಕ್ತಾರ ಇಲ್ವಾ? ಅವ್ರು ರಿಪೋರ್ಟ್ ಹಾಕಲ್ಲ ಸರ್. ಅವ್ರು ಹಾಕಲ್ಲ, ರಿಪೋರ್ಟ್ ಹಾಕಲ್ಲ. ಆ ಸರ್ತಿ ಇದು ಆಗಿ ಸ್ಪ್ರೆಡ್ ಆಗಿ ಒಂದು 15-20 ದಿವಸ ನಂತರ ಬಂದಿದ್ರು. ಅವ್ರ ಹತ್ರ ನಾವ್ ಇದೇ ಹೇಳಿದ್ದು, ಬೇರೆ ಏನಿಲ್ಲ. ಗ್ರಾಮ ಪಂಚಾಯತಿ ಏನಾದ್ರು ಒಂದು ಆಗುತ್ತೆ ಅಂತ ನೋಡಿದ್ರೆ, ನಮಗೆ ಇಷ್ಟು ಮನೆ ಇದಾವೆ, ಒಂದು 25 ಮನೆಗೂ ಹಕ್ಕು ಪತ್ರನೇ ಇವ್ರ ಕೈಲಿ ಇನ್ನು ಕೊಡಕ್ಕಾಗಿಲ್ಲ ನಮ್ ಗ್ರಾಮ ಪಂಚಾಯತಿ ಅವರಿಗೆ. ಜವಳೆಯಲ್ಲಿ ನಾಡ ಕಚೇರಿಲಿ ಉಂಟು, ಅಲ್ಲಿಂದ ಕೊಡ್ತೀವಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಆ ತರ ಆಗಿದೆ. ಈ ತರ ಎಲ್ಲರೂ ಹೇಳೋದ್ರಲ್ಲೇ ಆಗೋಯ್ತು ಸರ್. ಇಷ್ಟವರೆಗೂ ಯಾರಿಗೇನು ಕೊಟ್ಟಿಲ್ಲ.
ಅದು ಬೇಡ, ಅದು ನಮಗೆ ಸಾಯಿಲ್ಲ. ಅದು ಇಲ್ದೇನೆ ನಮ್ಗೆ ಸುಮಾರು ವರ್ಷ ಆಗಿದೆ, ಹಕ್ಕುಪತ್ರ ಇದಿಲ್ಲ, ಸುಮಾರು ವರ್ಷ ಆಗಿದೆ. ಅದು ಇನ್ನೇನಾಗುತ್ತೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿ ಅವ್ರು ಬಂದು ಕಂದಾಯ ಒಂದು ವಸೂಲಿ ಮಾಡಕೊಂಡು ಬರ್ತಾರೆ. ವರ್ಷದಲ್ಲಿ ಬಂದು ಗ್ರಾಮ ಪಂಚಾಯತಿಲಿ ಅದೆಷ್ಟೋ ಮನೆ ಅಳತೆ ಮಾಡ್ತೀವಿ. ಇವಾಗೆಲ್ಲ ಹೊಸ ರೂಲ್ಸ್ ಪ್ರಕಾರ ಮನೆ ಅಳತೆ, ಇಷ್ಟು ದೊಡ್ಡ ಮನೆಗೆ ಇಷ್ಟು ಎಕ್ಸ್ಟ್ರಾ ಅಂತ ಉಂಟಂತಲ್ಲ ಇವಾಗ. ಅದನ್ನೆಲ್ಲ ಬಂದು ಅಳತೆ ಮಾಡ್ಕೊಂಡು ಅದು ಇಷ್ಟು ದೊಡ್ಡ ಮನೆಗೆ ಇಷ್ಟು ಅಂತ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಷ್ಟೇ ಬಿಟ್ರೆ ಮತ್ತಿನ್ ಬೇರೆ ಏನು ಮಾಡಿಲ್ಲ. ನಮಗೆ ಅದೇ ಸರ್, ನಮಗೆ ರೋಡ್ ಒಂದು ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ಬೇರೆ ಇವರಿಗೆ ನಮ್ ಗ್ರಾಮ ಪಂಚಾಯತಿ ಅವರಿಗೆ ನಮ್ಗೆ ಹೊರಗಡೆ ಮನೆ ಮಾಡ್ಕೊಡ್ತೀವಿ ಅಂತ ದೊಡ್ಡದ್ರಲ್ಲಿ ಹೇಳಿದ್ರು. ಅದು ಸಾಯ್ಲಿ, ಅದು ಬೇಡ. ನನಗೆ ಗೊತ್ತಿತ್ತು, ನನಗಂತಲ್ಲ ಎಲ್ರಿಗೂ ಗೊತ್ತಿತ್ತು ಹೆಚ್ಚು ಕಡಿಮೆ ಅವ್ರು ಮಾಡ್ಕೊಡಲ್ಲ. ಅದು ನಮ್ ಗ್ರಾಮ ಪಂಚಾಯತಿ ಸರಿ ಇಲ್ಲ, ನಮ್ ಗ್ರಾಮ ಪಂಚಾಯತಿಯಲ್ಲಿ ಇರೋ ಮೆಂಬರ್ಗಳಾಗ್ಲಿ ಅಧ್ಯಕ್ಷರುಗಳಾಗ್ಲಿ ಯಾರು ಸರಿ ಇಲ್ಲ ಅಂತ ನಮಗೆ ಮೊದ್ಲಿಂದನೂ ಗೊತ್ತು. ಅದ್ರಲ್ಲೂ ನಮಗೆ PDO ಇದ್ದಾನೆ, ಅವನಂತ ಕಚಡ ಇನ್ನೊಬ್ಬ ಯಾರು ಇಲ್ಲ. ಅದ್ ಅವ್ನು ಕೇಳ್ಬೇಕು. ನಾನು ಮೊನ್ನೆನೂ ಸರ್, ನಾನು ಈಗ ಒಂದ್ 2 ತಿಂಗಳ ಹಿಂದೆ ಸರ್ತಿ ಫೋನ್ ಮಾಡಿದೆ. ಇಲ್ಲ ಸರ್, ಇಲ್ಲ ಅಣ್ಣ, ನಮಗೆ ಇದು ವೀಕ್ ಅಲ್ಲ ಮಂತ್ ಎಂಡ್, ಅದೇನು ಮಾಡಕ್ಕಾಗಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತ. ಆಮೇಲೆ ಇದು JCB ಎಲ್ಲ ಹೋಗಿದ್ದು, JCB ಕೆಲ್ಸಕ್ಕೆ ಹೋಗಿದ್ದು, JCB ಒಬ್ಬನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಂಡ, ನನ್ನ ಹೆಸರು ರತ್ನಾಕರ್ ಅಂತ, ಅಧ್ಯಕ್ಷರ ಹೆಸರು ನೇತ್ರ ಅಂತ. ಅಧ್ಯಕ್ಷರು ಮನೆಯಲ್ಲೇ ಇರೋದು, ಅಧ್ಯಕ್ಷರ ಗಂಡ ಎಲ್ಲ ಕಡೆ ಕೆಲಸ ಮಾಡ್ಸೋದು. ಆ ತರ ನೋಡಿ, ಈ ತರ ರೂಲ್ಸ್ ಇದು, ಈ ತರದ್ದು ನಮ್ದೊಂದು ಕರ್ಮದ್ದು ಊರು ನಮ್ಮ ಗ್ರಾಮ ಪಂಚಾಯತಿ ಇರೋ ಒಂದಷ್ಟು ಜನಗಳು ಹೆಸರಿಗೆ ಮಾತ್ರ. ಆಮೇಲೆ ಅದೇ ಎಲ್ಲ ಹೋಗಿದ್ JCB ಕರ್ಕೊಂಡ್ಬಂದು ಇಲ್ಲಿ ಸ್ವಲ್ಪ ತೆಗ್ಸಾನ. ಅದೆಲ್ಲ ಒಂದ್ 18-20 ಸಾವಿರ ರೂಪಾಯಿ ಯಾವ್ದಕ್ಕ ಇಟ್ಟಿ ದುಡ್ಡು ಇತ್ತಂತೆ. ಅದು ಬಾಕ್ಸ್ ಅದ್ಯಾವ್ದ ವಾಲಿಗೆ ಅದು ಇಟ್ಟಿದಂತೆ. ಅದಕ್ಕೆ ಇದ್ದಿದ್ ದುಡ್ಡು ಮಾತ್ರ. ಹಂಗಾರ ಸರ್ ಅದೀಗ ಒಂದ್ ವರ್ಷ ಆಗ್ತಾ ಬಂತು, ಬೇರೆದಕ್ಕೆಲ್ಲ ತೆಗ್ದಿಟ್ಟಾರಂತೆ. ನಮ್ ಜರ್ದೋಗಿದ್ ಮನೆ 4 ಮನೆ ಇಲ್ಲಿ ತಿರ್ಗಾಡಕ್ ದಾರಿ ಇಲ್ಲ. ಇದಕ್ಕಾಗಿ ಏನ್ ತೆಗ್ದಿಟ್ಟಾರ ಸರ್ ಹಂಗಾರ ಅವರು? ಗ್ರಾಮ ಪಂಚಾಯತಿ ನಮ್ಗೆ ನಡಿಯಕ್ಕೆ ತಿರ್ಗಾಡಕ್ಕೆ ದಾರಿ ಇಲ್ಲ. ನಮ್ಗ ಅದು ಬಿಟ್ಟು ಅದು 1 ವರ್ಷ ಆಯ್ತು, ಇನ್ನೂ ಏನ್ ಅದಕ್ಕೆ ತೆಗ್ದಿಟ್ಟಿದ್ ಏನು ಇಲ್ಲ. ಇನ್ನೇನಕ್ ಸರ್ ಇವ್ರು? ಅದೇ ಸರ್, ಇವ್ರದ್ದು ದೊಡ್ಡ ದೊಡ್ಡವರಿಗೆ, ಆಸ್ತಿ ಭೂಮಿ ಇದ್ದವರಿಗೆ, ಕಾರು ಜೀಪು ಬಂಗ್ಲೆ ಇದ್ದವರಿಗೆ ಅರೆ ಹೆಂಗೆ ಬೇಕಾದ್ರೆ ಸರ್ ಇವ್ರು ಸಹಾಯ ಮಾಡ್ತಾರೆ. ನಮ್ಮಂತ ಬಡವರು ಇದೀವಲ್ಲ ನಾವು, ಇವ್ರ ಕಾಲಡಿನೇ ನಾವು ಅಂತವ್ರೇ ಇರೋ ಸರ್ ನಮಗೆ ಈ ಗ್ರಾಮ ಪಂಚಾಯತಿಯಲ್ಲಿ. ಮತ್ತೆ ಇವರು ಭಯಂಕರ ಅಂತ ಹೇಳಿದ್ರೆ ಅದು ಹೇಳಕ್ ಆಗಲ್ಲ ನನಗೆ. ಕೊನೆಯದಾಗಿ ನಿಮ್ಮ ಸರ್ಕಾರಕ್ಕೆ ಮತ್ತೆ ಶಾಸಕರಿಗೆ ಏನ್ ಹೇಳಕ್ ಅಲ್ಲ, ಮನೆಗಳು ನಾವು ಪುರ ಬಡವರು ಅಂತ ಹೇಳಿದ್ರೆ ನಮಗೆ ಯಾವ್ದು 25 ಮನೆಗೂ ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ ಇವರು. ಅದಕ್ಕೆ ನಮ್ಗೆ ದಯಮರಣ ಕಡೆ ಕೊಟ್ಬಿಟ್ರೆ, ಸರ್ಕಾರ ನಮಗೆ ದಯಮರಣ ಕೊಟ್ಬಿಟ್ರೆ ನಾವು ಕಡೆ ಹೆಂಗ್ ಬೇಕಾದ್ರೆ ನೆಮ್ಮದಿಲಿ ಇರ್ಬೋದಲ್ಲ ಸರ್. ನಮಗೆ ಇವರಿಗೆ ಬೇರೆ ತಲೆಬಿಸಿನೇ ಇರಲ್ಲ. ಇಲ್ಲೊಂದು ಬಲಿಗೆ ಅಂತ ಊರಲ್ಲಿ ಒಂದು 25 ಮನೆ ಇದ್ದು ಅಲ್ಲಿ ಆತರ ಪ್ರಾಬ್ಲಮ್ ಆತರ ಆಗ್ತಿತ್ತು, ನಮಗೆ ತಲೆ ಕೆಟ್ಟು ಹೋಗಿತ್ತು, ಅಲ್ಲಿ ಆತರ ಆಗೋದು ಹಂಗೆ ಹೇಳ್ತಾರ. ಅದೆಲ್ಲ ದಯಮರಣ ಕೊಟ್ಬಿಟ್ರೆ ಅವ್ರಿಗೆ ತಲೆಬಿಸಿನೇ ಇಲ್ಲಲ್ಲ ಸರ್, ಅವಾಗ ಆರಾಮಾಗಿರ್ಬೋದಲ್ಲ ಅವಾಗ ಅವರು. ನನ್ನ ಹೆಸರು ಭಾಸ್ಕರ್ ಅಂತ ಸರ್. ಇದು ನಮ್ಮ ಈ ಭಾಗದ ಒಂದು ಕುಟುಂಬದ ನೋವಿನ ಒಂದು ಕತೆ ಕೂಡ ನಮ್ಮ ನ್ಯೂಸ್ ಕರ್ನಾಟಕ ಜೊತೆ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಸರ್ಕಾರ ಇದಕ್ಕೆ, ಶಾಸಕರು ಇದಕ್ಕೆ, ಇಲ್ಲಿನ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅವರು ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಏನೇನು ಮಾಡಬೇಕು ಅದನ್ನು ಸ್ವಲ್ಪ ಗಮನ ಕೊಟ್ಟು ಈ ಸ್ಥಳಕ್ಕೆ ಬಂದು ಅದ್ರ ಭೇಟಿ ಕೊಟ್ಟು ಅವರ ನೋವುಗಳನ್ನು ಸ್ವಲ್ಪ ಏನ್ ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸಲಿ ಅಂತ ಕೇಳ್ತಾ, ನಾವು ದಯವಿಟ್ಟು ಇಂಥ ಭಾಗಕ್ಕೆ ಬಂದು ನೋಡಿ ಅವರ ನೋವುಗಳನ್ನು ಕೇಳ್ಕೊಳ್ಳಿ. ಯಾಕೆ ಈ ತರ ಮಾಡ್ತಾರೆ ಪಾಪ ಅವರು ದಯಮರಣ ನೀಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಯಾವ ಮಟ್ಟದಲ್ಲಿ ಇದೀವಿ ನಾವು? ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಸಮಸ್ಯೆಗಳು ತುಂಬಾನೇ ಇದಾವೆ. ಬಟ್ ಯಾರು ಮುಂದೆ ಸ್ವಲ್ಪ ಈಗ ಮುಂದೆ ಬರ್ತಾ ಇದ್ದಾರೆ ಬಿಟ್ರೆ, ಇಂಥದ್ದೆಲ್ಲ ನಾವು ನಮ್ಮ ನ್ಯೂಸ್ ಕರ್ನಾಟಕ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ದಯವಿಟ್ಟು ಇದನ್ನು ನೋಡ್ಕೊಂಡಾದ್ರೂ ಈ ಜಾಗಕ್ಕೆ ಬಂದು ಅವರ ನೋವಿನನ್ನು ಸ್ವಲ್ಪ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಈಗ ನಿಮ್ಮ ಭಾಗದಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗ್ತಿದೆ ಸರ್? ನಮ್ಮಲ್ಲಿ ಇದೊಂದು 70 ವರ್ಷ ಆಗಿರ್ಬೋದು, ನಮ್ಮ ಅಜ್ಜಿ ಕಾಲದಿಂದ. ಎಷ್ಟು ಮನೆಗಳಿದೆ? ಇಲ್ಲಿ ಒಟ್ಟು 25 ಮನೆ ಇದೆ. 25 ಮನೆ ಇದೆ ಇಲ್ಲಿ. ನಮ್ಗೆ ಇಲ್ಲಿ ಹೋದಷ್ಟ ಸ್ಪ್ರೆಡ್ ಆಯ್ತಾ ಎಲ್ಲ ಹೇಳೋದು ಬರಲ್ಲ. ಮತ್ತೆ ಅದ್ಮೇಲೆ ಮಾರನೇ ಸಲ ಬಂದ್ರು PDO ಅವರೆಲ್ಲ. ಅದ್ರ ಮೇಲೆ ನ್ಯಾಯಮಠಂ ಅವರಿಗೆಲ್ಲ ಹೇಳಿ ಎಲ್ಲ ಬಂದ್ರು. ಅವ್ರು ಬಂದರು, ನ್ಯಾಯಮಠಕ್ಕೆ ಕೆಳಗೆ ಇಳ್ಕೊಂಬರಕ್ಕಾಗಲ್ಲ, ಅಲ್ಲಿ ಮೇಲ್ಗಡೆ ನೋಡಿ ಎಲ್ಲ ಹೋಗಿದ್ರು. ನಿಮ್ಗೆ ಇಲ್ಲಿ 4 ಮನೆಗೆ ಅರ್ಜೆಂಟಿಗೆ ಬೇರೆ ಕಡೆ ಸ್ಥಳ ಮಾಡ್ಕೊಡ್ತೀವಿ ಅಂದ್ರು ಇಲ್ಲಿ. ಅದ್ರ ಮೇಲೆ ಫಾರೆಸ್ಟ್ರು ಬಂದರು. ಫಾರೆಸ್ಟ್ರು 4-5 ಜನ ಬಂದಿದ್ರು. ಆಯ್ತು, ನಿಮ್ಮ 4 ಮನೆಗೆ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವರೂ ಸುದ್ದಿ ಇಲ್ಲ. ನ್ಯಾಯಮಠ MLA ಅವರೂ ಸುದ್ದಿ ಇಲ್ಲ. ಪಂಚಾಯತ್ಲಿ PDO ಅವ್ರ ಪಾತ್ರನೇ ಇಲ್ಲಿತ್ತ. ಮೊನ್ನೆ ಸಮೇತ ನಾನು ಪಂಚಾಯತಿ ಹೋಗಿದ್ದೆ. ಪಂಚಾಯತಿ ಅವರು ಮುಡಿಯರಿಗೆ ಹೋಗಿದ್ರು. ಮತ್ತೆ ಅವ್ರ ಪಂಚಾಯತ್ಲಿ ಇನ್ನೊಬ್ರು ಇದ್ರು, ನಾರಾಯಣ ಅಂತ.
ಅವ್ರ ಹತ್ರ ಕೇಳತಿ ಇಲ್ಲ ಅವ್ರ ಮುಡಿಗೇರಿ ಹಂಗೆ ನಂಬರ್ ಕೊಡಿ ಅಂದ. ಮತ್ತೆ ಅವ್ರ ಇನ್ನೊಬ್ರ ಹತ್ರ ಹೇಳಕ್ಕೂ ನಾವು ಕೂಡಲೇ ಅಲ್ಲಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಯಾರನ್ನ ಪಿ ಡಿ ಅವ್ರನ್ನ ಕರ್ಕೊಂಡ್ ಬರ್ತೀವಿ. ಮತ್ತೆ ಇನ್ನೊಬ್ರನ್ನ ಯಾರೋ ವ್ಯಕ್ತಿ ಕರ್ಕೊಂಡ್ ಬರ್ತೀವಿ ಅಂದ್ರು. ಅವರು ಬರಲ್ಲ, ಪಿ ಡಿ ಬರಲ್ಲ. ಅದ್ರ ಮೇಲೆ ಇಲ್ಲಿ JCB ತಗೊಂಡ್ಬಂದ್ರು. ಎಲ್ಲ ಹೋಗಿ JCB ತಗೊಂಡ್ಬಂದ್ರು. ಇಲ್ಲಿ ಮಣ್ಣು ತೆಗ್ಸಿದ್ರು, ಒಂದ್ 2 ಬ್ಯಾಕೆಟ್ ಮಣ್ಣು ತೆಗ್ಸಿ ಕೂಡ ಇಲ್ಲ ವಾಪಸ್ ತೆಗ್ದಿರ ನನ್ನ ಮನೆ ಮೇಲೆ ಬೀಳೋದು ಮಣ್ಣು. ಅದಕ್ಕೆ ಬೇಡ, ಹಿಟೇಚಿ ತಗೊಂಬನಿ ಚಿಕ್ಕದ, ಹಿಟೇಚಿಗೆ ಹಾಕಿ ಟ್ರ್ಯಾಕ್ಟರ್ ತಂದು ಟ್ರ್ಯಾಕ್ಟರ್ ಹೊಡ್ಸಿ ಅಂದು. ಆಯ್ತು ಹಂಗಾರ ಅಂದ್ರೆ ಮತ್ತೆ ಮಾರನೇ ಸಹ ಫೋನ್ ಮಾಡಿ ಕೇಳ್ತೀನಿ. ನನಗೆ ಅಲ್ಲಿ ಹಿಟೇಚಿಗೆ ತರಕ್ಕೆ ನಂಗೆ 15,000 ರೂಪಾಯಿ ಬೇಕಾಗ್ತದೆ. ತಗೊಂಬಂದಿದ್ದೀಗ ಇನ್ನು ಮಣ್ಣು ತೆಗ್ಸಿದ್ ನಾನು ಯಾರ ಹತ್ರ ಕೇಳೋದು? ಪಂಚಾಯತಿಲಿ ದುಡ್ಡಿಲ್ಲ. ಇದಕ್ಕಾಗಿ ನಿಮ್ಮ ಇದಕ್ಕೆ ರೋಡಿಗೆ ಪಂಚಾಯತಿಲಿ ದುಡ್ಡಿಲ್ಲ. ಬಾಕ್ಸ್ ಚರಂಡಿಗೆ ಅಂತ ದುಡ್ಡು ಇಟ್ಟಿದ್ದು 20,000 ರೂಪಾಯಿ ಐತೆ. ಆ ದುಡ್ಡು ಎಲ್ಲಿ ಸಾಕಾಗ್ತದೆ ನೀ ಹೇಳು. ನೀ ಯಾರು ಕೆಲವು ಮಾಡ್ಸೋದಂತಾರೆ ನೀನು ಮಾಡ್ಸಿಯ, ಆ ದುಡ್ಡು ಬೇಕಾದ್ರೆ ನಿನ್ಗೆ ನಾವು ಬೇಕಾದ್ರೆ ಕೊಡಿಸ್ತೀವಿ ಅಂದ್ರು. ಅದಕ್ಕೆ ನಾನೇನು ಮಾಡಿದೆ, ಹಂಗಾರೆ ಬೇಡ ವಿಡಿಯೋರ್ನ ಕರ್ಕೊಂಬನಿ ಅಂದೆ. ಒಂಚೂರು ಕರ್ಕೊಂಡು ನಿನ್ನೆಲ್ಲ ಮೊನ್ನೆ ಸಮೇತ ಹೋಗಿ ನೋಡಿ ಅವ್ರ ಮನೆ ಇಲ್ಲಿ ಅಧ್ಯಕ್ಷರ ಮನೆಗೆ ಹೋಗಿದ್ವಾ. ಮೊನ್ನೆ ಅವ್ರ ಮನೇಲಿ ಒಂದು ಪೂಜೆ ಎಲ್ಲ ಆಯ್ತು, ಕೋಲಲ್ಲ. ಅವತ್ತು ಹೋದಾಗ ಹೇಳಿನಿ ನೋಡಿ ವಿಡಿಯೋ ಬರೋಕೆ ಹೇಳಿ ಮಾರ, ನಾವು ನೋಡಿ ಇನ್ನು ಮಳೆ ಜಾಸ್ತಿ ನಾವು ಅಲ್ಲಿ ಇರೋಕ್ಕಾಗಲ್ಲ, ಬರೀ ಭಂಗ ಆಗ್ತದೆ ಮಳೆಗಾಲ ಜಾಸ್ತಿ ಆದ್ರೆ. ಅದಕ್ಕೆ ಈಗ ಏನು ಗೊತ್ತಾ, 25 ಮನೆಗೆ ಒಂದು ದಾರಿ ಮಾಡಿಕೊಡ್ಲಿ. ಇಲ್ಲ ಅಂತ ಹೇಳಿದ್ರೆ 25 ಮನೆಗೆ ಈಶಾನ್ಯ ತಂದ್ಕೊಡ್ಲಿ, ಈಶಾನ್ಯ ತಂದ್ಕೊಡ್ಲಿ. ಅಷ್ಟು ಹೇಳ್ಬೋದು. ಶೇಖರ್ ಅಂತ. ವರ್ಷ ಇಲ್ಲಿ ಹಾಸನ ಶಾಖಾ ಅಧಿಕಾರಿಗಳು ಬಂದು ಇಲ್ಲೆಲ್ಲ ನೋಡಿದ್ರು. AC ಸರ್ ಎಲ್ಲ ಕೆಳಗಡೆ ಬಂದ್ರು, ತಹಸೀಲ್ದಾರ್ ಎಲ್ಲ ಬಂದಿದ್ರು. ನಿಮಗೆ ಇಲ್ಲಿ ಇರಬೇಡಿ, 5 ಮನೆಯವರು ಇಲ್ಲಿ 4 ಮನೆ ಮೇಲೊಂದು ತುದಿಲ್ ಮನೆ ಉಂಟು, ಅವರು ನೀವು ಇಲ್ಲಿರಬೇಡಿ, ಶಾಲೆಗೆ ಹೋಗಿ ಅಂದ್ರು. ನಾವ್ ಹೇಳ್ದು ಶಾಲೆಗೆಲ್ಲ ಬರಲ್ಲ ಸರ್, ಯಾಕಂತ ಇಲ್ಲಿ ಸಂಘದಲ್ಲಿ ಸಾಲ ಮಾಡಿರ್ತೀವಿ, ಆಮೇಲೆ ತೋಟದಲ್ಲಿ ಸಾಲ ಇರ್ತದೆ, ನೀವು ಮೂಡಿಗೆರೆ ಬನ್ನಿ ಅಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಗಂಜಿ ಕೇಂದ್ರಲ್ಲ ಅಂತ. ಅಲ್ಲಿ ಹೋಗಿ ಒಂದು 3 ತಿಂಗಳು ಬರ್ಬೋದು. ಇಲ್ಲಿ ಸಾವುಕಾರ ಸಾಲ ಕೊಟ್ಟು ಸಾವುಕಾರ ಜೋರ್ ಮಾಡ್ತಾರೆ, ಸಂಘದ ಸಾಲ ಬೇರೆ ಕಟ್ಟುವಾಗ. ಅದೆಲ್ಲ ಹೇಳಿದ್ಮೇಲೆ ಇಲ್ಲೇ ನಾವು ಬಲಿಗೆ ಸಾಲದಲ್ಲಿ ಒಂದ್ ಸ್ವಲ್ಪ ಟೈಮ್ ಇದ್ದು, ಆಮೇಲೆ ಮಳೆ ಕಮ್ಮಿ ಆಯ್ತು, ನಿಮ್ಮ ತಳಂತ ಮೈದಡದಲ್ಲಿ ಜಾಗ ಮಾಡ್ಕೊಡ್ತೀನಿ ಅಂತ MLA ಹೇಳಿದ್ರು ಬಂದು. ಆಮೇಲೆ MLA ಬಂದ್ರು, MLA DC ತಹಸೀಲ್ದಾರ್ ಪ್ರತಿಯೊಬ್ರು ಬರ್ತಾರೆ. ಸುಮ್ಸುಲೆ PDO ಶಾಲೆ ಹತ್ರ ಬರೋದು. ಈ ಸರ್ಕಲ್ ಸಂಪೆಘಟ್ಟ ಅಂತ ಇದೆ, ಈ ಕಡೆ ಮೈದಡಿ ಕಳಸ ರೋಡ್, ಈ ಕಡೆ ಸುಮ್ಸರ್. ತಹಸೀಲ್ದಾರರು AC ಎಲ್ಲ ಬಂದ್ರೆ ಅವ್ರ ಹತ್ರ ಮಾತಾಡ್ತಾರೆ, PDO ಸುಮ್ಸರ್ ಬನ್ನಿ ನೋಡಿ ಇಂಥ ಮೈದಡಿ ಜಾಗ ಉಂಟು. ಫಸ್ಟ್ ನಾನು ಇನ್ನೊಬ್ಬ ಮನೆ ಮಾಡಿದೀನಿ, ಅಲ್ಲಿ ವಾಸ ಮಾಡಿದೀನಿ 2019 ಫಸ್ಟ್ ಹೋಗಿ. ಈ ಜಾಗ ಉಂಟು, ಒಳ್ಳೆ ಜಾಗ. ತಹಸೀಲ್ದಾರ್ ಎಲ್ಲಾ ಪ್ರತಿ AC ಎಲ್ಲ ಒಂದು ಹೇಳಿದ್ರು. PDO ಯಾಕೆ ಸರ್ ಅವ್ರು ಬರಲ್ಲ, ಕಳ್ರ ತರ ಮಾಡ್ತಾರೆ. ಫೋನ್ ಮಾಡ್ರೆ ಮೊನ್ನೆ ಬಂದ್ರು, ಜಲಜೀವನ ಯಾವ್ದೋ ಒಂದು 2 ಕಿಲೋಮೀಟರ್ ಪೈಪ್ ಉಂಟು ಮಾಡ್ಕೊಡ್ತೀವಿ. ನಾನು ಅವ್ರ ಮತ್ತೆ ತಳನೇ ಹಾಕಿಲ್ಲ, ಯಾಕೆ ಸುಳ್ಳು, ಬರೀ ಸುಳ್ಳು. ಈ ಗ್ರಾಮ ಪಂಚಾಯತ್ಗೆ ಏನ್ ಗೊತ್ತಾ, ಎಲ್ಲ ದುಡ್ಡು ಉಂಟಾ, ಕಟ್ಟು ಬಿಸಾಕ್ತೀರಾ, ಅವ್ರ ಮನೆ ಬಾಗ್ಲಿ ಕಾಂಕ್ರೀಟ್ ಆಗ್ತದೆ, ಸ್ಲ್ಯಾಬ್ ಮನೆ ಆಗ್ತದೆ, ಎಲ್ಲ ಆಗ್ತದೆ. ಮೊನ್ನೆ ಬಲಿಗೆಯಿಂದ ಮೈದಡಿ ತನಕ ಒಂದು ಸೋಲಾರ್ ಲೈಟ್ ಅನ್ನು ಕೂರ್ತಾರೆ. ಅಲ್ಲಿ ಮೊದ್ಲೇ ನಮ್ಮ ಇಲ್ಲಿ ಅಂತ ಇದೆಯಲ್ಲ, ಅದು ಕಡಿಮೆ ಹೋಮ್ ಸ್ಟೇ, ಅದು ಟೂರಿಸ್ಟ್ ಪ್ಲೇಸ್. ಎಲ್ಲ ಮನೆ ಬಾಗಿಲಿಗೆ ಸೋಲಾರ್ ಲೈಟ್ ಹಾಕ್ಯಾರೆ. ಮನೆ ಬಾಗಿಲು ಆಗತ್ತೆ ಏನಿರ್ಲಿಲ್ಲ. ಅಲ್ಲಿ ಟೂರಿಸ್ಟ್ ಪ್ಲೇಸ್ ಅಂದ್ರೆ ರಾತ್ರಿ ಒಂದ್ ಯಾರೋ ಗಾಡಿ ಪಂಚರ್ ಆಯ್ತು, ಅಥವಾ ಟೂರಿಸ್ಟ್ ಪ್ಲೇಸ್ ಏನೋ ಒಂದು ಲೇಡೀಸ್ ಇರ್ತಾರೆ, ಒಂದು ಸ್ಟೆಪ್ನಿ ಚೇಂಜ್ ಮಾಡೋಕೆ ಮಿಸ್ಟ್ ಇರಲ್ಲ, ಸಿಗಬಿಟ್ಟು ಕಾಟ ಬೇರೆನಾ, ಒಂದ್ ಲೈಟ್ ಹಾಕ್ಬಾರ್ದು. ಎಲ್ಲ ಪ್ರತಿಯೊಬ್ರು ಮನೆಗೂ ಬೀದಿ ಲೈಟ್ ಹಾಕ್ಯಾರ, ಸೋಲಾರ್ ಲೈಟ್. ನಾವು ಕೇಳ್ತಾರೆ, ಆ ಶಾಲೆ ಅಂಗನವಾಡಿ ಹತ್ರ ಒಂದ್ ಹಾಕಿ, ಅದು ಮುಂದಕ್ಕೆ 2 ಲೈಟ್ ಹಾಕಿ, ನಮ್ಮ 2 ಮನೆ ಇದ್ದಲ್ಲಿ. ಮುಂದೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಯಾವ್ದೋ ಒಂದು ಗಾಡಿ ಏನೋ ಆಯ್ತು, ಏನೋ ಹೆಚ್ಚು ಕಮ್ಮಿ ಆಯ್ತು, ಒಂದು ವೇಳ್ಕಳಿ ನಿಂತೊಂದು ಗಾಡಿ ರೆಡಿ ಮಾಡ್ಕೊಬೋದು, ಒಂದು ಸ್ಟೆಪ್ನಿ ಚೇಂಜ್ ಮಾಡ್ಕೊಬೋದು. ಇವರಿಗೆ ಏನ್ ಗೊತ್ತ, ಎಲ್ಲ ಅವ್ರವ್ರದ್ದು ಬೆಳೆ ಮಾತ್ರ ಬೇಯಿಸ್, ನಮ್ಮಂತದ್ದು ಕಷ್ಟ ಎಲ್ಲ ಗೊತ್ತಾಗಲ್ಲ. ಹಾಗೆ ಓಟ್ ಕೇಳಕ್ ಬರ್ತಾರೆ. ನಾನ್ ನೇರವಾದ ಮಾತು ಹೇಳೋದು ಅಂದ್ರೆ, ನಾನು ನನ್ನ ಮನೆ ಹತ್ರ ನನ್ನ ಮಹಿಳೆ ಹತ್ರ ಬೇಕಾದ್ರೆ ನೋಡಿ ಬ್ಯಾನರ್ ಹಾಕಿನಿ, ಪುನೀತ್ ರಾಜ್ಕುಮಾರ್ ಮತ್ತೆ ಅಂಬೇಡ್ಕರ್. ನಾನು ನಮ್ಮ ಇದ್ರಲ್ಲಿ ಹೇಳೋದು ಒಂದೇ, ಈ ಸಲ ಓಟ್ ಕೇಳಕ್ ಒಂದು ವ್ಯಕ್ತಿ ಮಾತ್ರ, ನಮ್ಮ ಮಾಜಿ ಅಧ್ಯಕ್ಷರು DY ಮಹೇಶ್ ಅಂತ ಹೇಳಿ ಸಾವುಕಾರರು, ಭಾರಿ ಒಳ್ಳೆತಾರೆ. ಯಾಕಂದ್ರೆ ಅವರು ಇವತ್ತು ಅವ್ರ ಋಣದಲ್ಲೇ ಬದುಕ್ತಿದೀವಿ ನಾವು. ಅವರು ಅಧಿಕಾರ ಇದ್ದಾಗ ಕೆಲಸ ಮಾಡಿಕೊಡ್ತಾರೆ. ಅವ್ರ ಅಧಿಕಾರ ಇಲ್ದಿದ್ದಾಗೂ ಹಿಂದ್ಗಡೆಯಿಂದ ಭಾರಿ ಜನಿಗೆ ಉಪಕಾರ ಮಾಡ್ತಾರೆ. ಅವ್ರೊಬ್ರು ಮಾತ್ರ ಒಂದ್ ಮನೆ ಬಂದು ಒಂದು ಓಟ್ ಕೇಳಕ್ ಅವಕಾಶ ಮಾಡ್ಕೊಡ್ತಾರೆ, ಮತ್ತೆ ಯಾರು ಕೇಳಕ್ ಕೊಡ್ತಾರೆ. ಯಾಕಂದ್ರೆ ಮೈದಳ್ಳಿ ನಾನು 16 ವರ್ಷ ಆಯ್ತು, 2019 ಮನೆ ಮಾಡೀನಿ. ಒಂದು ತೋಟ ನೀರ್ ಕೊಟ್ಟಾರೆ ಕೇಳಿಸ ಗ್ರಾಮ ಪಂಚಾಯತ್ಗಾರ? ಒಂದ್ಸಲ ನಿಮ್ದು ಟ್ಯಾಂಕರ್ ಕೊಡಿ ಅನ್ನೋಕ್ಕಿಲ್ಲ, ಟ್ಯಾಂಕರ್ ಕೊಡಕ್ ಆಗಲ್ಲ, 500 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು, ಯಾರೋ ಬೇರೆ ಕಡೆ ಅಲ್ಲಿ ಕೆಲಸ ಆಗ್ತುಂಟು, ಇಲ್ಲಿ ಕಾಮಗಾರಿ ಆಗ್ತುಂಟು ಅಂತ. ಮೊನ್ನೆ ಮೈದಡಿ 2 ಕಡೆಗೆ ಟ್ಯಾಂಕರ್ ಕೊಟ್ಟಿದ್ರು, ಅದು ವಿಡಿಯೋ ಎಲ್ಲ ಮಾಡಿಟ್ಟಿದ್ದೀನಿ, ಫೋಟೋ ತೆಗೆದಿಟ್ಟಿದ್ದೀನಿ ಬೇಕಂತ. ನೆಕ್ಸ್ಟ್ಗೆ 14,000 ಆದ್ ನೋಡಿ ಪೈಪ್ ಹಾಕಿದೀನಿ. ಎಲ್ಲಾ ಹೋಮ್ ಸ್ಟೇಗೆ ನೀರ್ ಕುಡಿತಾರೆ, ಸ್ವಿಮ್ಮಿಂಗ್ ಪೂಲ್ ಬಿಡ್ತು. ನಮ್ಮ 2 ಮನೆ ನೀರ್ ಬಿಟ್ಕೊಡಲ್ಲ.
ನೀರು ಮಾಡ್ಕೊಡಕ್ಕೆ ಅವರಿಗೆ ಆಗ್ತಿಲ್ಲ. ಅದಕ್ಕೆ ಕೇಳಿದ್ರೆ ಹಂಗ್ ಬರ್ತದೆ ಹಂಗ್ ಬರ್ತದೆ ಅಂತ. ನಮ್ಮ ಮರ್ಸೂಣಿಗೆ ಗ್ರಾಮ ಪಂಚಾಯತ್ ಇಸ್ನತ್ ಕೊಟ್ಟಿದ್ರಲ್ಲ ಅವರು 1,02 ಬೋರ್ ಇದಾವೆ ಮಾಡಿಸ್ಕೊಡ್ತೀನಿ ಅಂದ್ರಿಗೂ PDO ಬೇಡ ನಮ್ಮವೇ ಬೋರ್ ಇದಾವೆ ನಾವೇ ಮಾಡಿಸ್ಕೊಡ್ತೀವಿ ಅಂತ ಮೈದಾನಿಗೆ ಮಾಡಿಸ್ಕೊಡೋದಕ್ಕೆ ಇವ್ರು ಬೇಡ ಅಂತ ಹೇಳೋದು. ಮಾಡೋರಿಗೂ ಬಿಡಲ್ಲ, ಇವರು ಮಾಡಲ್ಲ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಇವರಿಗೆ. ಹಂಗಿರುತ್ತೆ. ನಾವು ಗ್ರಾಮ ಪಂಚಾಯತ್ ಹೋದ್ರೆ ನಾನು ಹೆಚ್ಚಿಗೆ ಮೇಲೆ ಒಂದು 7-8 ವರ್ಷ ಆಯ್ತು. ಗ್ರಾಮ ಸಭೆ ಕರೀತಾರ, ST SC ಮಾತುಕತೆ ಇಲ್ಲ. ಸೌಕರ್ಯ ನಮಗೆ ಬೆಳೆ ಹಾನಿ ಆಯ್ತು ಅದು ಪರಿಹಾರ ಕೊಡಿ, ಬರೀ ಇದ್ರದೇ ಮಾತು ಚರ್ಚೆ. ಅಲ್ಲಿ ಮತ್ತೆ ನಾವೇನಾದ್ರು ಕೇಳಿದ್ರೆ ನಿಮ್ ಜಾಗ ನಾವು ನಿಮ್ಗೆ ಮನೆ ಮಾಡಿ ಅಂದ್ರೆ ನೀವು ಫಾರೆಸ್ಟ್ ಜಾಗದಾಗಿದ್ರೆ ಅದು ಅರಣ್ಯ ಅಧಿಕಾರಿಗಳು ಬರ್ಬೇಕು. ಇದೇ ತರ ನಾನು ಮನೆ ಕಟ್ಟಿಂದು 19 ಮನೆ ಮಾಡಿದ್ದೆ, ಕುಡಿಯಕ್ ನೀರಿಲ್ಲ. ಆಮೇಲೆ ಕರೆಂಟ್ ಅಂತೂ ಮೊದ್ಲೇ ಇಲ್ಲ ಬಿಡಿ. ನಾವು ಕೇಳಕ್ ಹೋದಾಗ ಫಾರೆಸ್ಟ್ ಜಾಗ ಹಂಗೆ ಹಿಂಗೆ ಅಂತೆಲ್ಲ ಬಂತು, ಕರೆಂಟ್ ಇಲ್ಲ. ನಾನೊಂದು ಮಕ್ಳಿಗೆಲ್ಲ ಮುಂಚೆ ಮಾಡ್ಬೇಕಾದ್ರೆ ಬೈಕ್ ಹಿಂಗೆ ಎದುರುಗಡೆ ನಿಲ್ಸಿ ಲೈಟ್ ಹಾಕಿ ಕೊಡ್ತಿದ್ದೆ ಹೋದಾಗ. ಮತ್ತೆ ಲಾಸ್ಟ್ ಇದು ಆಗ್ಲ ಅಂತೇಳಿ ಮಕ್ಕಳೆಲ್ಲ ಹಾಸ್ಟೆಲೇ ಬಿಟ್ಟಿದ್ದೀನಿ. ಕಳಸದಲ್ಲಿ KPS ಶಾಲೆ ಒಬ್ರು ಸಂಸ್ಥೆ ಹಾಸ್ಟೆಲೇ ಬಿಟ್ಟಿದ್ದೇನೆ ಈಗ. ಹಂಗೆ ಎಂತಕ್ ಸರ್ ಸುಮ್ಮನೆ ಇವರು ಈಗ ಈ ಭಾಗದ ಗ್ರಾಮ ಪಂಚಾಯತ್ಗೆ ಆಗ್ಬೋದು ಅಥವಾ ಮೂಡಿಗೆರೆ ತಹಸೀಲ್ದಾರ್ ಅವರೆಲ್ಲ ಬಂದು ನೋಡ್ಯಾರಲ್ಲ, ಇವ್ರಿಗೆ ನಾವೆಲ್ಲ ಹೇಳೋದ್ರ ಸುಮ್ಮನೆ ರಿಸ್ಕ್ ಆಗಕ್ಕಿಂತ ವಿಷಯನ ಅಥವಾ ಏನಾದ್ರು ಕೊಟ್ರೆ ಕೂಡತ್ತೆ ನೆಮ್ಮದಿ ಹೋದ್ವಿ. ಅವ್ರೇನು ರಿಸ್ಕೇ ಇರಲ್ಲ. ಈ ಸುಂಗ್ಸಾಲೆ ಒಂದು ಬಲಿಗೆ ಗ್ರಾಮ ಅಂತ ಇದೇ ಇರಲ್ಲ, ಬಡವರು ಕೂಗು ಕಷ್ಟ ಅಲಸಕ್ಕೂ ಇಲ್ಲ, ಮತ್ತೆ ಯಾವ್ದು ಇದೇ ಇರಲ್ಲ. ಜನ ಇರಲ್ಲ, ಹೆಸರು ಇರ್ತದೆ. ಬಲಿಗೆ ಅಂತ ಹೆಸರು ಬೇಕಾಗ್ತದೆ ಅವ್ರಿಗೆ, ಏನಕ್ಕಾಗಲ್ಲ. ಆದ್ರೆ ಜನಗಳ ಅಗತ್ಯ ಇಲ್ಲ, ಓಟಿ ಅಗತ್ಯ ಉಂಟು ಬಿಟ್ರೆ ಆನಂತರ ಇದಕ್ಕೆಲ್ಲ ಅಗತ್ಯ ಇಲ್ಲ. ಅವ್ರಿಗೆ ಒಂದು ಕೆಲಸ ಮಾಡಿ ಇಲ್ಲಿ ನೋಡಿ ಸರ್, ಇಲ್ಲೆಲ್ಲ ರೋಡಲ್ಲಿ ಇಲ್ಲಿವರೆಗೆ ಕಾರು, ಆಟೋ, ಬೈಕ್, ಪಿಕಪ್ ಎಲ್ಲ ಬರ್ತಿತ್ತು ಮುಂಚೆ. ಇವಾಗ ನೋಡಿ ಬೈಕ್ ತಂದ ಮೇಲೆ ನಿಲ್ಸಿ ಯಾವ ಮೆಟ್ಲು ಅಂದ್ರೆ ಮಣ್ಣು ಚೆನ್ನಾಗಿಲ್ಲ, ಇದೆಲ್ಲ ಮಣ್ಣು ಸುಖ ಇಲ್ಲ. ಚರಂಡಿ ಉಂಟು, ಯಾವತ್ತು ಹೆಂಗ್ ಹೇಳ್ತಾರೆ ಇಷ್ಟು ನೋಡಿ ಮರ ಉಂಟು. ಮರ ಕಡಿದ್ರೆ ಅದು ಡೇಂಜರ್, ಬಿಟ್ರು ಡೇಂಜರ್, ಕಡಿದ್ರು ಡೇಂಜರ್. ಹಂಗೆ ಆಯ್ತು ಹೇಳಿ. ಅಲ್ಲಿಂದ ಬಂದಿದ್ ನೀರ್ ಪೂರ ಇಲ್ಲಿ ಕೆಳಗಡೆ ಹೋಗ್ಬೇಕು ಚರಂಡಿ. ಅದ್ ಎಷ್ಟು ನೀರ್ ಹೋಗಕ್ ಸಾಧ್ಯ ಅದು? ನನ್ನ ಸುಧಾಕರ್ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.